ಸೊ ಮತ್ತೆ ಇವಾಗ ನನ್ನ ಆಸೆ ಏನು ಗೊತ್ತಾ ಅಂತಂದರೆ ನನಗೆ ಇದನ್ನು ಎಲ್ಲೋ ದೊಡ್ಡದಾಗಿ ಕಾಂಟ್ರವರ್ಸಿ ಮಾಡ್ಕೊಬೇಕು ಸರ್. ಇವಾಗ ಅವರು ದೊಡ್ಡ ಲೆಜೆಂಡೇ ಸರ್. ಅಂಥ ಒಂದು ಸಿನಿಮಾ ಅವ್ರು ಮಾಡೋದ್ರಲ್ಲಿ ತುಂಬ ಅರ್ಥ ಇದೆ. ಇವಾಗ ಅವ್ರು ಮಾಡಿದ್ರೆ ತುಂಬ ಜನಕ್ಕೆ ರೀಚ್ ಆಗುತ್ತೆ. ನಾನು ಮಾಡೋಕ್ಕೆ ರೀಚ್ ಆಗೋದಕ್ಕಿಂತ ಅವ್ರು ತುಂಬ ರೀಚ್ ಆಗುತ್ತೆ. ಸಿಂಧೂರ ಲಕ್ಷ್ಮಣ ಶುರು ಮಾಡಬೇಕು ಅಂತಿದ್ದೀರಾ. ಬಟ್ ಆದರೆ ಈಗ ನಾವು ತರುಣ್ ಸರ್ನ ಲೇಟೆಸ್ಟ್ ನಾವು ಮಾತಾಡಿಸಿದಾಗ ಎಷ್ಟು ವರ್ಷ ನಾನು ವೆಯ್ಟ್ ಮಾಡಿದ್ರು ಪರವಾಗಿಲ್ಲ, ನಾನು ಮಾಡ್ತೀನಿ ಅನ್ನೋ ಥರ ಮಾತುಗಳನ್ನು ಹೇಳಿದ್ದಾರೆ. ಹೌದು ತರುಣ್ ಸುಧೀರ್ ಅವರು. ಹೌದು. ಇವಾಗ ದರ್ಶನ್ ಸರ್ ಹತ್ರ ಪ್ರಾಬ್ಲಮ್ ಆಗಿದೆ ಅಂದ ತಕ್ಷಣ ಸಿನಿಮಾ ಎಲ್ಲಿದೆ? ಸೊ ನಾನು ಕೇಳ್ಕೊಳ್ಳೋದೇನು ಅಂತಂದರೆ ಹೊಸಬ್ರಿಗೆ ಅವಕಾಶ ಕೊಡಿ. ಇವಾಗ ಕನ್ನಡ ಚಿತ್ರರಂಗ ದಿನ ಕ್ಷೀಣಿಸ್ತಿರ್ಬೇಕಾದ್ರೆ ನಿಮ್ಮ ಸಿನಿಮಾಗಳಿಂದನೇ ನಾವು ಬಂದಿರೋದು. ರಾಬರ್ಟಿಂದನೇ ನಾನು ಸಿನಿಮಾ ಪ್ರಪಂಚಕ್ಕೆ ಎಂಟ್ರಿ ಆಗಿರೋದು. ಯಾಕೆ ಕನ್ನಡ ಚಿತ್ರರಂಗದಲ್ಲಿ ನೀವು ನನ್ನನ್ನು ಯಾಕೆ ನಿಲ್ಲಿಸಬಾರ್ದು? ಒಂದು ವರ್ಷ ಹಾರ್ಸ್ ರೈಡಿಂಗ್ ಕಲಿತೆ ಆ ಸಿನಿಮಾಗೆ ಮಾಡಬೇಕು. ಆಮೇಲೆ ಕ್ಯಾಲಿಸ್ಟಾನಿಕ್ಸ್ ಶುರು ಮಾಡಿದೆ. ಆಮೇಲೆ ಪಾರ್ಕೂರ್ ಶುರು ಮಾಡಿದೆ. ಇದೆಲ್ಲ 2014 ಶುರು ಅಂದರೆ ಅಲ್ಲಿಂದ ಅವ್ರ ಜೊತೆ ತರಬೇತಿ ಅವಾಗಿಂದನೇ ಸ್ಟಾರ್ಟ್ ಆಗಿದೆ ಬಂತು. ಹಂಗಂತ ತಗೊಂಡ್ರೆ ಇಷ್ಟು ವರ್ಷ ನಾನು ಮಾಡಿದ್ದು ಪ್ರಾಜೆಕ್ಟ್ ಅಲ್ವಾ ಸರ್. ಫಸ್ಟು ಟಾಟಾ ಪ್ರೊಡಕ್ಷನ್ನಲ್ಲಿ ಶೂರ ಸಿಂಧೂರ ಲಕ್ಷ್ಮಣ್ ಅನ್ನೋದು ನಮ್ಮ ಗುರುಗಳ ಟೈಟ್ಲು. ಇದು ನಂದೊಂದು ಎಲ್ಲೋ ಒಂದು ಸಣ್ಣ ಆಸೆ ಇದೆ. ಆ ಸಿನಿಮಾ ರೆಡಿ ಆಗ್ತಾ ನಾನು ಇಷ್ಟು ಸೀರಿಯಲ್ಗಳು ಮಾಡಿದೆ, ಇಷ್ಟು ಸಿನಿಮಾಗಳು ಮಾಡಿದೆ. ಏನಕ್ಕೆ ನಾನು ಈ ಒಂದು ಸಿನಿಮಾ ಮಾಡಿದೆ? ಇವಾಗ ಯಾರೇ ಕೇಳಿದ್ರು ಎಕ್ಸ್ಪೀರಿಯನ್ಸ್ ಬೇಕು ಅಂತಾರಲ್ವ. ಎಸ್, ನನಗೆ ಇವಾಗ ಎಕ್ಸ್ಪೀರಿಯನ್ಸ್ 6.5 6.6 ಹೈಟ್ ಇದ್ದೀನಿ. ಬಳಸ್ಕೊಳ್ಳಿ ಸರ್. ಸಕ್ಕದಾಗಿ ಡ್ಯಾನ್ಸ್ ಮಾಡ್ತೀನಿ, ಸಕ್ಕದಾಗಿ ಫ್ಲಿಪ್ಸ್ ಮಾಡ್ತೀನಿ. ಅಭಿಮಾನಿಗಳು ಬೇಕಾ? ಪ್ರಮೋಷನ್ಸ್ಗೆ ನಾನು ಉತ್ತರ ಕರ್ನಾಟಕ ಪೂರ್ತಿ ನನ್ನ ಸೈನ್ಯರಿಗೆ. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿ ವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಭಜರಂಗಿ 2, ಜೇಮ್ಸ್, ರಾಬರ್ಟ್ ಮತ್ತು ಈಗ ಟಾಕ್ಸಿಕ್ ಸಿನಿಮಾ ಮೂಲಕ ಕನ್ನಡ ಸಿನಿ ಪ್ರೇಕ್ಷಕರನ್ನು ರಂಜಿಸಿರುವಂತಹ ನಟ ವಜ್ರಗಿರಿ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಟಾಕ್ಸಿಕ್ ಸಿನಿಮಾ ಮೂಲಕ ಅವ್ರು ಯಾವ ರೀತಿ ಮ್ಯಾಜಿಕ್ ಮಾಡಿದ್ದಾರೆ ಅಂತ ನೀವು ಡೆಫಿನೆಟ್ಲಿ ನೋಡಿರ್ತೀರ. ಸದ್ಯಕ್ಕೆ ಅವರನ್ನು ಮಾತಾಡಿಸ್ತಾ ಹೋಗೋಣ ಬನ್ನಿ. ವಜ್ರಗಿರಿ ಅವರೇ, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಟಾಕ್ಸಿಕ್ ಸಿನಿಮಾಗೆ. ಥ್ಯಾಂಕ್ ಯು ಸೊ ಮಚ್. ಸೊ ನಾವು ಭಜರಂಗಿ 2 ಅಲ್ಲಿ ನೋಡಿದ್ವಿ ನಿಮ್ಮನ್ನು, ರಾಬರ್ಟಲ್ಲಿ ನೋಡಿದ್ವಿ, ಜೊತೆಗೆ ಜೇಮ್ಸಲ್ಲಿ ನೋಡಿದ್ವಿ, ಮತ್ತು ಪರಭಾಷೆಯ ಸಿನಿಮಾಗಳಲ್ಲೂ ಕೂಡ ನೋಡಿದ್ವಿ. ಬೋಳಶಂಕರ್ ಆಗಿರ್ಬೋದು, ಅಖಂಡ ಆಗಿರ್ಬೋದು, ಸ್ಕಂದ, ಈ ಥರ ಸಿನಿಮಾಗಳು ನೋಡಿದ್ವಿ. ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಕರೆಕ್ಟ್, ರೈಡರಲ್ಲಿ ನೋಡಿದ್ವಿ. ಮತ್ತೆ ಎಸ್, ಸೊ ಈಗ ಟಾಕ್ಸಿಕಲ್ಲಿ ನೋಡುವಂತಹ ಒಂದು ಚಾನ್ಸ್ ಸಿಕ್ಕಿತ್ತು. ಸೊ ತುಂಬ ಚೆನ್ನಾಗಿ ಆಗಿದೆ ಕೂಡ. ಸೊ ಹೇಗೆ ಅನ್ನಿಸ್ತಾ ಇದೆ ಟಾಕ್ಸಿಕ್ ಸಿನಿಮಾ ಮತ್ತು ಅದರದ್ದು ಒಂದು ಹೈಪ್ ಇರ್ಬೋದು, ಅದ್ರ ಬಗ್ಗೆ ಎಲ್ಲ ಹೇಳೋದಾದರೆ? ಸರ್, ನನಗೆ ಅದೇ ತುಂಬ ದೊಡ್ಡ ಎಕ್ಸ್ಪೀರಿಯನ್ಸು ಸರ್. ಅದು 40 ಡೇಸ್ ಅಂತಂದರೆ ಇಟ್ಸ್ ನಾಟ್ ಸ್ಮಾಲ್ ಡೇಸ್ ಅಂತ. ಅದು ಚಿಕ್ಕ ಡೇಸ್, ಕಮ್ಮಿ ಡೇಸ್ ಅಂತ ಅಲ್ಲ. ಬಿಕಾಸ್ ನಾನು ಯಾವುದೇ ಸಿನಿಮಾ ಮಾಡಿದ್ರು ಮೇಜರಾಗಿ ನಾನು ಮಾಡಿದ್ದು 22-25 ಡೇಸ್ ಅಷ್ಟೇ. ಅದು ನಾನು ಮ್ಯಾಕ್ಸಿಮಮ್ ಮಾಡಿದ್ದು. ಸೊ 40 ಡೇಸ್ ಅಂತಂದರೆ ಇದರಲ್ಲಿ ಅವ್ರದ್ದು ಎಷ್ಟು ಡೀಟೇಲಿಂಗ್ ಇದೆ, ವರ್ಕ್ ಇದೆ. ಸೊ ಅದರಿಂದ ನಾವು ಇನ್ನೆಷ್ಟು ಇವಾಗ ಮಾಡರ್ನೇಟಾಗಿ ನಾವುಗಳು ಶೂಟ್ ಮಾಡ್ಬೋದು. ಇವಾಗ ನಮ್ಮದು ಒಂದಿಷ್ಟು ಸಿನಿಮಾ ಅಂತ ಇರುತ್ತೆ ಪ್ರಿಪೇರ್ ಆಗೋದಕ್ಕೆ. ಸೊ ನಮಗೆ ಅಪ್ಡೇಟೆಡ್ ಆಗಬೇಕು ನಾವು. ಅಪ್ಡೇಟ್ ಹೆಂಗಾಗ್ತೀವಿ? ಸಿನಿಮಾ ನೋಡೋದ್ರಿಂದ ಅಪ್ಡೇಟ್ ಆಗಲ್ಲ. ನಾವು ಆ ಜಾಗದಲ್ಲಿ ಇದ್ದು ಕೆಲಸ ಮಾಡೋದ್ರಿಂದ ಅಪ್ಡೇಟ್ ಆಗ್ತೀವಿ. ನಾವು ನಮ್ಮ ಸಿನಿಮಾಗೆ ಇದನ್ನೆಲ್ಲ ಹೇಗೆ ಬಳಸ್ಕೋಬೋದು. ಸೊ ಇದ್ರನ್ನೆಲ್ಲ ನಾವು ಯೂಸ್ ಮಾಡ್ಕೊಳ್ಳೋಂಥದ್ದು ನನಗೆ ತುಂಬ ಯೂಸ್ಫುಲ್ ಆಯಿತು. ಲಿಟ್ರಲಿ ತುಂಬ ಎಜುಕೇಟೆಡ್ ಆದೆ ಟಾಕ್ಸಿಕ್ ಸಿನಿಮಾಯಿಂದ. ಸೊ ಎಲ್ಲರೂ ನಮ್ಮ ಬ್ಯಾಂಗ್ಳೂರಿಗೆ ಬಂದು ಮಾಡ್ತಿರೋದ್ರಿಂದ ನಾವೆಲ್ಲ ಕಣ್ಣೆದುರುಗಡೆ ಇಲ್ಲೇ ನೋಡ್ತಾ ಇದ್ದೀವಿ. ನಾವು ಬೇರೆ ಕಡೆ ಹೋಗಬೇಕು, ಅಲ್ಲಿ ಉಳ್ಕೋಬೇಕು ಅನ್ನೋದಿಲ್ಲ. ಈವನ್ ಶೂಟಿಂಗಲ್ಲಿ ಸೆಟ್ಟಲ್ಲಿ ಶೂಟ್ ಆಗಬೇಕಾದ್ರೆ ಇವನ್ ನಾವು ಕ್ಯಾರವನ್ಗೆಲ್ಲೂ ಹೊರಗಡೆ ಹೋಗಿ ಕುತ್ಕೊತಾ ಇರಲಿಲ್ಲ. ಅಲ್ಲಿ ಏನು ಮಾಡ್ತಾ ಇದ್ರು ಅವರು, ಎಸ್ಸರ್ದು ಏನೇನು ಥರ ಯಾವ ಥರ ಶೂಟ್ ಮಾಡ್ತಾರೆ, ಆ್ಯಂಗಲ್ಸ್ ಯಾವ್ದ್ಯಾವುದು, ಲೈಟಿಂಗ್ಸ್ ಹೆಂಗೆ ಯೂಸ್ ಮಾಡ್ತಾರೆ, ಸೊ ಕಲರ್ ಪ್ಯಾಲೆಟ್ ಇಟ್ಕೊಂಡು ಯಾವ ಥರ ಇವರು ಶೂಟ್ ಮಾಡ್ತಾರೆ ಆನ್ ಸ್ಪಾಟಲ್ಲಿ. ಸೊ ಇದೆಲ್ಲ ಮೇಜರಾಗಿ ಕಲ್ತ್ಕೊಂಡಿದ್ದು ತುಂಬ ಯೂಸ್ ಆಯಿತು. ಒಂದು ಮೇಕಿಂಗ್ ವೈಸ್ ಹೆಂಗೆ ನಾವು ಜನಕ್ಕೆ ರೀಚ್ ಮಾಡಿಸ್ಬೋದು, ಸ್ಟೋರಿನ ನಾವು ಹೆಂಗೆ ಕನ್ವೆ ಮಾಡ್ಬೋದು ಆಡಿಯನ್ಸ್ಗೆ ಅನ್ನೋದು ತುಂಬ ನಾವು ಕಲ್ತಿದ್ದೀವಿ. ಸೊ ಮೇಜರ್ ನನ್ನ ಲೈಫ್ದು ಒಂದು ಭಾಗ ಅಂತಲೇ ಹೇಳ್ಬೋದು ಟಾಕ್ಸಿಕ್ಕು. ಅಷ್ಟು ಲೆವೆಲ್ಗೆ ನಾನು ಕಲ್ತಿದ್ದೀನಿ ಸರ್. ಕರೆಕ್ಟ್. ಯಶ್ ಅವರು ಸಾಕಷ್ಟು ವೇದಿಕೆಗಳಲ್ಲಿ ಹೇಳಿದರು, ನಾವು ಬೇರೆ ಯಾರನ್ನೂ ನೋಡಿ ಇನ್ಸ್ಪೈರ್ ಆಗೋದಲ್ಲ, ನಾವು ಮಾಡುವಂತಹ ಕೆಲಸನ ಬೇರೆಯವ್ರು ಬ್ರೇಕ್ ಮಾಡೋದಕ್ಕೆ ಕಷ್ಟಪಡಬೇಕು, ಆ ಥರದ್ದು ವರ್ಕ್ ಮಾಡಬೇಕು ಅಂತ. ಸೊ ಇಷ್ಟೇ ಅಲ್ಲ, ವಾಚ್ ಔಟ್ ಗೈಸ್ ಅಂತಲೂ ಹೇಳಿದರು. ಬರೀ ಕನ್ನಡ ಇಂಡಸ್ಟ್ರಿ ಇಷ್ಟೇ ಅಂತಲ್ಲ, ಇನ್ನೂ ಸಾಕಷ್ಟು ವಿಷಯ ಬರೋಕ್ಕಿದೆ ಅಂತ. ಅದನ್ನು ಹಂತವಾಗಿ ಅವ್ರು ಪ್ರೂವ್ ಮಾಡ್ತಾನೆ ಬರ್ತಾ ಇದ್ದಾರೆ. ಸೊ ಟಾಕ್ಸಿಕ್ ಸಿನಿಮಾದಲ್ಲಿ 40 ದಿನಗಳ ಅನುಭವ ಆಯಿತು ನಿಮಗೆ. ಯಶ್ ಸರ್ ಜೊತೆಗೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದಂತಹ ಅನುಭವ ಇತ್ತು. ಸೊ ಓವರ್ ಆಲ್ ಎಕ್ಸ್ಪೀರಿಯನ್ಸ್ನ ಚುಟುಕಾಗಿ ಹೇಳೋದಾದರೆ ಹೆಂಗೆ ಅನ್ನಿಸ್ತಾ ಇದೆ? ಜನ ರೆಕಗ್ನೈಸ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ, ಹೇಗೆ ಅನಿಸುತ್ತೆ?
ಸರ್ ಅದೇ ಇಷ್ಟು ವರ್ಷ ನಾನು ಏನು ಮಾಡ್ಕೊಂಡು ಬಂದಿದ್ದೆ ಕ್ಯಾರೆಕ್ಟ್ರು, ಸೊ ಅಷ್ಟು ಯಾರು ರೆಕಗ್ನೈಸ್ ಮಾಡ್ತಾ ಇರಲಿಲ್ಲ. ಅಪ್ಪು ಸರ್ದು ಜೇಮ್ಸ್ ಆದಮೇಲೆ ತುಂಬ ನನಗೆ ಮೇಜರ್ ಆಗಿ ರೆಕಗ್ನೈಸೇಷನ್ ಸಿಕ್ಕಿರೋದು ಜೇಮ್ಸ್ ಇಂದ. ಸೊ ಉತ್ತರ ಕರ್ನಾಟಕ ಜನ ಎಲ್ಲ ನನ್ನ ಇಷ್ಟಪಟ್ಟು, ಸೊ ಅವ್ರು ಯಾವ ಥರ ಲಿಟ್ರಲಿ ಇಷ್ಟ ಆದ್ರು ಅಂತಂದರೆ ಟಚ್ ಮಾಡಿಬಿಟ್ಟು ನೀವು ಅಪ್ಪು ಸರ್ನ ಟಚ್ ಮಾಡಿದ್ದೀರಾ ಅಂತ ಅವ್ರು ನನ್ನನ್ನು ಟಚ್ ಮಾಡೋಷ್ಟು ನನಗೊಂದು ಗೌರವ ಸಿಕ್ತು. ಸೊ ಅದನ್ನು ನೆಕ್ಸ್ಟ್ ನಾನು ಆ ಥರ ವ್ಯಕ್ತಿಗಳ ಜೊತೆ ನಾನು ನೆಕ್ಸ್ಟ್ ವರ್ಕ್ ಮಾಡಿದ್ದು ಅಂತಂದರೆ ನಮ್ಮ ಎಸ್ ಸರ್ ಜೊತೆ. ಸೊ ಇದರಿಂದ ಒಂದು ದೊಡ್ಡ ಲೈಕ್ ನನಗೊಂದು ಸ್ಟೆಪ್ ತೊಗೊಳೋದಕ್ಕೆ, ನಾನು ಒಂದು ಹೆಜ್ಜೆ ತೊಗೊಳೋದಕ್ಕೆ ಇದು ನನಗೆ ತುಂಬಾ ಒಂದು ದೊಡ್ಡ ಸ್ಥಾನ ಇದೆ ನನ್ನ ಜೀವನದಲ್ಲಿ ಟಾಕ್ಸಿಕ್ಕು. ಸೊ ನಾನು ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ಪ್ರಾಜೆಕ್ಟಿಂದ ಎಷ್ಟೋ ಜನ ನನಗೆ ಇವನ್ ಬೇರೆ ಇಂಡಸ್ಟ್ರಿಲಿ ನಾನು ಮಾಡಿರೋದ್ರಿಂದ ಅವರೆಲ್ಲ ನನಗೆ ವಿಶ್ ಮಾಡಿದ್ರು. ಸೊ ಓಕೆ, ಇನ್ನೊಂದು ಹಂತಕ್ಕೆ ಹೋಗೋಣ. ಇವಾಗ ಟಾಕ್ಸಿಕ್ ಆಯಿತು, ಇವಾಗ ಎಸ್ ಸರ್ ಹೇಳ್ದಂಗೆನೆ ಜನಕ್ಕೆ ಬೇಕಾಗಿರೋದು ಮೀರ್ಸಿರೋಂಥ ಒಂದು ಕಾಂಪಿಟೇಷನ್ ಬಿಲ್ಡ್ ಆಗ್ತಾ ಇದೆ. ಇವಾಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೇ ಕಾಂಪಿಟೇಷನ್ ನಾವೇ ಮಾಡ್ಕೋಬೋದಲ್ವಾ? ಒಂದು ಸಿನಿಮಾಕ್ಕಿಂತ ಅದೇ ಥರ ಇನ್ನೊಂದು ಸಿನಿಮಾ ನಾವು ಕೊಟ್ಟರೆ ಆಡಿಯನ್ಸ್ ಆಬ್ವಿಯಸ್ಲಿ ಇಷ್ಟಪಡ್ತಾರೆ. ಸೊ ಮೇಕಿಂಗ್ ವೈಸ್ ಕ್ವಾಲಿಟಿ ವೈಸ್ ಹಂಗೆ ಹೋಗ್ತಿದ್ದಾಗ ನಾವು ಇನ್ನೂ ಅದೇ ಲೋ ಕ್ವಾಲಿಟಿ ಇದ್ದಾಗ ಜನ ಆಬ್ವಿಯಸ್ಲಿ ಬರಲ್ಲ ಸರ್, ಯಾಕಂದ್ರೆ ಬೇರೆ ಭಾಷೆಗಳದ್ದು ಹಾವಳಿ ಜಾಸ್ತಿ ಇದೆ. ಸೊ ಆ ಥರ ಇದ್ದಾಗ ನಮ್ಮದು ಅದೇ ಥರ ಹಾವಳಿ ಇರಬೇಕು, ಕೊಡ್ತಾ ಇರಬೇಕು, ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇರಬೇಕು. ಸೊ 200 ಕೋಟಿ ಹಾಕಿ ಬಜೆಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ 20 ರೂಪಾಯಿ ಹಾಕ್ಬಿಟ್ಟು 100 ಕೋಟಿ ಮಾಡೋಂಥ ಚಾನ್ಸಸ್ಗಳು ಇದೆ, ಕತೆಗಳು ಇದೆ ನಮ್ಮದ್ರಲ್ಲಿ. ಸೊ ಅದಕ್ಕೆಲ್ಲ ದಾರಿ ಮಾಡಿಕೊಟ್ಟಿರೋದಕ್ಕೆ ನಮಗೆ ಇದು ಒಂದು ದಾರಿ, ಗೇಟ್ ವೇ ಮಾಡಿಕೊಟ್ಟಿರೋದು ನಮ್ಮ ಎಸ್ ಸರ್. ಸೊ ಈ ಟಾಕ್ಸಿಕ್ ಮೂಲಕ ನಮ್ಗೊಂದು ದೊಡ್ಡದೊಂದು ಆಪರ್ಚುನಿಟೀಸ್ ಇದೆ ಆ್ಯಂಡ್ ನಮ್ಗೊಂದು ಆಫರ್ಸ್ಗಳು ಬರ್ತಾ ಇದೆ. ಸೊ ಇದರಿಂದ ನಾವು ಕನ್ನಡ ಒಂದು ಚಿತ್ರರಂಗನ ನಮ್ಮ ಹೆಗಲ ಮೇಲೆ ಹಾಕೊಂಡು ನಾವು ಮುಂದಕ್ಕೆ ಹೋಗುವಂಥದ್ದು ಪ್ರಯತ್ನ ನಾವು ಮಾಡ್ತೀವಿ ಸರ್. ಟಾಕ್ಸಿಕ್ ಸಿನಿಮಾದಲ್ಲಿ ನೀವು ರಾಯನ ಗ್ಯಾಂಗ್ ಮೆಂಬರು, ಬರೀ ತಬಾಹಿ ಸಾಂಗಲ್ಲಿ ನಿಮ್ಮ ಜಸ್ಟ್ ಒಂದು ಗ್ಲಿಮ್ಸ್ ನೋಡೇನೆ ಒಂದು 2 ಆಫರ್ ಕೂಡ ಬಂದಿದೆ ಅಂತ ನಾನು ಕೇಳ್ಪಟ್ಟೆ, ಹೌದಾ? ಹೌದು ಸರ್, ಕಲಾವಿದ ಅಂತ ಒಂದು ಮೇಜರ್ ಒಂದು ಸಿನಿಮಾ ಅದು. ಸೊ ಅವರು ಕೂಡ ಜೇಮ್ಸಲ್ಲಿ ವರ್ಕ್ ಮಾಡಿದ್ದಾರೆ ಆ ಡೈರೆಕ್ಟ್ರು. ಸೊ ನನಗೆ ಟಾಕ್ಸಿಕಲ್ ಆದಮೇಲೆ ಅವ್ರು ಯಾವ ವಿಷಯಕ್ಕೆ ನನ್ನ ಹತ್ರ ಬೇರೆ ಏನೋ ಒಂದು ವಿಷಯಕ್ಕೆ ಮಾತಾಡೋಕೆ ಬಂದರು. ಅವತ್ತಿನ ದಿನನೇ ಅದು ರಿಲೀಸ್ ಆಯಿತು. ರಿಲೀಸ್ ಆಗಿದ್ದು ನೋಡಿದ ತಕ್ಷಣವೇ ಲೈಕ್ ಅಲ್ಲಿ ಪರ್ಫಾರ್ಮೆನ್ಸ್ ಏನೂ ಇಲ್ಲ, ಬಟ್ ಪ್ರಮೋಷನ್ಸ್ ವೈಸು ಇವಾಗ ನಾವು ಅವ್ರ ಜೊತೆ ಮಾಡಿದ್ದೀವಿ ಅನ್ನೋ ವ್ಯಾಲ್ಯೂ ಇದೆಯಲ್ವಾ, ಆ ಬೆಲೆಗೋಸ್ಕರ ನಮ್ಗೆ ಆಫರ್ಸ್ಗಳು ಬರುತ್ತೆ ಅಂತಂದರೆ ಅದು ಬೇರೆ ಲೆವೆಲ್ಲು ಸರ್. ಸೊ ಅದೊಂದು ಒಳ್ಳೆ ಸಿನಿಮಾ ಆ್ಯಕ್ಚುಲಿ. ಅದು ತುಂಬ ಏನೋ ಕೊರಿಯನ್ ಸ್ಟೈಲ್ ತೆಗಿಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ ಡೈರೆಕ್ಟ್ರು. ಸೊ ಆ್ಯಕ್ಚುಲಿ ಬೇಕು ಆ ಥರದ್ದು ಕಾನ್ಸೆಪ್ಟ್ಗಳಿದ್ದಾಗ ನಾವು ಬ್ಯಾರಿಗೇಟ್ಗಳನ್ನ ಮುರಿದು ಹೋಗ್ಬೋದು. ಇವಾಗ ಇಷ್ಟು ಹೈಟ್ ಇಟ್ಕೊಂಡಿದ್ದೀವಿ, ಇಷ್ಟು ಹೈಟ್ ಇಟ್ಕೊಂಡು ನಾವು ಏನು ಯೂಸ್ಫುಲ್ ಮಾಡ್ಕೊಂಡಿಲ್ಲ, ಬೇರೆ ಇಂಡಸ್ಟ್ರಿಗೆ ನಾವು ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ ಅಂತಂದ್ರ ಮೇಲೆ ವೇಸ್ಟ್ ಅಲ್ವಾ ಸರ್? ಸೊ ಈ ಥರದ್ದು ಹೊಸ ಡೈರೆಕ್ಟರ್ಗಳಿದ್ದಾಗ ಅವ್ರಿಗೆ ನನ್ನಂಥವ್ರು ಬೇಕು ಅಂದಾಗ ನಾನು ಅವ್ರಿಗೂ ಸಪೋರ್ಟಾಗಿ ನಿಂತ್ಕೊಬೇಕಾಗತ್ತೆ. ನಾವು ಒಂದು ಸೇರಿ ಒಂದು ಸಿನಿಮಾಗಳನ್ನ ಮಾಡ್ತಾ ಇದ್ದೀವಿ. ಸೊ ಬಂದಾಗ ನಾವು ಯಾವುದು ಬಿಡೋದು ಅವಶ್ಯಕತೆ ಇಲ್ಲ ಸರ್. ಎಸ್ ಸರ್ ಅದೇ ಮಾಡಿದ್ದು, ಅವಕಾಶಗಳು ಬಂದಾಗ ಬಳಸ್ಕೊಳ್ಳಿ ಅಂತ ಹೇಳ್ತಾರೆ ಅವರು. ಸೊ ಯಾವುದೇ ಅವಕಾಶ ಯಾವ ಟೈಮಲ್ಲಿ ಯಾವುದು ಎಲ್ಲಿಗೆ ಬ್ರೇಕ್ ತೊಗೊಂಡು ಹೋಗ್ಬೋದು ಅಂತ ಗೊತ್ತಾಗಲ್ಲ. ಇವಾಗ ಒಂದು ಸಣ್ಣದೊಂದು ತಬಾಹಿ ಸಾಂಗು ನನಗೊಂದು ಎಷ್ಟು ಲೀಡ್ ಕೊಡ್ತು ಅಂತಂದರೆ ಅದು ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಸೊ ತುಂಬ ಗ್ರೇಟ್ಫುಲ್ ಸರ್. ಎಸ್ ಸರ್, ತಬಾಹಿ ಸಾಂಗಲ್ಲಿ ಅಂದರೆ ನಾವು ನಿಮ್ಮನ್ನು ನೋಡಿರ್ಬೋದು. ಅಫ್ಕೋರ್ಸ್ ಸಿನಿಮಾ ರಿಲೀಸ್ ಆದಮೇಲೆ ಇನ್ನಷ್ಟು ನೋಡ್ಲಿಕ್ಕೆ ಸಿಗುತ್ತೆ. ಬಟ್ ವಜ್ರಗಿರಿಯವರು ತಬಾಹಿ ಅಥವಾ ಈ ಟಾಕ್ಸಿಕ್ ಸಿನಿಮಾಗೆ ಅವಕಾಶ ಪಡ್ಕೊಂಡಿರೋದ್ರಲ್ಲಿ ಡೆಫಿನೆಟ್ಲಿ ಸಿಕ್ಕಾಪಟ್ಟೆ ಶ್ರಮ ಇದೆ. ಆಲ್ಮೋಸ್ಟ್ ಒಂದು 15 ವರ್ಷದ ಶ್ರಮ ಇದೆ. ಕೇವಲ ಬಜರಂಗಿ 2 ಅಲ್ಲ, ಅಥವಾ ಜೇಮ್ಸ್ ಅಲ್ಲ, ರಾಬರ್ಟ್ ಅಲ್ಲ, ಅಥವಾ ಇವತ್ತಿನ ಟಾಕ್ಸಿಕ್ ಅಲ್ಲ. 15 ವರ್ಷದಲ್ಲಿ ನೀವು ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿದ್ದುಕೊಂಡು, ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅಸಿಸ್ಟೆಂಟ್ ಡ್ಯಾನ್ಸರ್ ಆಗಿ ಸಾಕಷ್ಟು ಕೃಷಿ ಮಾಡಿ, ಚಿತ್ರರಂಗದಲ್ಲಿ ಸೀರಿಯಲ್ಸ್ ಮಾಡಿ, ಶನಿ ಆಗಿರ್ಬೋದು, ಹರ ಹರ ಮಹಾದೇವ್ ಥರದ ಸೀರಿಯಲ್ಸಲ್ಲೆಲ್ಲ ಕಾಣಿಸ್ಕೊಂಡು ಈ ಹಂತಕ್ಕೆ ಬಂದಿರುವಂಥದ್ದು. ಸೊ ಈಗ ಟಾಕ್ಸಿಕ್ ಸಿನಿಮಾ ನಂತರ ನಿಮಗೊಂದು ಬಿಗ್ ಲೀಪ್ ಸಿಗುತ್ತೆ ಅನ್ನುವಂತಹ ನಂಬಿಕೆ ಅಂತೂ ಕಾಣಿಸ್ತಾ ಇದೆ. ಸರ್, ಈ ಒಂದು ಜರ್ನಿನಲ್ಲಿ 15 ವರ್ಷದ ಜರ್ನಿನಲ್ಲಿ ನಮ್ಮ ಸಿಂಧೂರ ಲಕ್ಷ್ಮಣ ಏನು ವಿಷಯ ಇದೆಯಲ್ಲ, ಆ್ಯಕ್ಚುಲಿ ಆ ಒಂದು ಸಿನಿಮಾ ಆ್ಯಕ್ಚುಲಿ ದರ್ಶನ್ ಸರ್ ಅವರು ಮತ್ತು ಆಲ್ರೆಡಿ ತರುಣ್ ಸುಧೀರ್ ಅವರು ಅನೌನ್ಸ್ ಕೂಡ ಮಾಡಿದರು. ಈಗ ಕೆಲವೊಂದಷ್ಟು ಕಾರಣಗಳಿಗಾಗಿ ಅದು ಹೋಲ್ಡ್ ಆಗಿದೆ. ಬಟ್ ಸಿಂಧೂರ ಲಕ್ಷ್ಮಣ ಅನ್ನುವಂತಹ ಕ್ಯಾರೆಕ್ಟರ್ ಆಗಿರ್ಬೋದು, ಆ ಒಂದು ಸಿನಿಮಾ ನಿಮ್ಮ ಈ 15 ವರ್ಷದ ಜರ್ನಿ ಮೇಲೆ ಸಾಕಷ್ಟು ಪರಿಣಾಮ ಬೀರಿದೆ. ಇನ್ಫ್ಯಾಕ್ಟ್ ನೀವು ಇಂಡಸ್ಟ್ರಿಗೆ ಬರೋದಕ್ಕೆ ಆ ಕ್ಯಾರೆಕ್ಟರ್ ಕಾರಣ ಅಂತಲೂ ಅಂದ್ಕೊಳ್ಬಹುದು. ಸ್ವಲ್ಪ ಆ ಒಂದು ವಿಷಯದ ಬಗ್ಗೆ ಹೇಳಿ. ಸೊ ಸಿಂಧೂರ ಲಕ್ಷ್ಮಣ ಸಿನಿಮಾ ಟೇಕಪ್ ಮಾಡೋ ಪ್ಲ್ಯಾನ್ಸ್ ಏನಾದ್ರು ಇದೆಯಾ, ಹೇಗೆ ಅಂತ? ಅದು ಮಾತಾಡೋದಕ್ಕೇ ಒಂದು ಧೈರ್ಯ ಬೇಕು ಸರ್. ಸೊ ನನ್ನ ಜರ್ನಿ ಶುರುವಾಗಿದ್ದೆ ಸಿಂಧೂರ ಲಕ್ಷ್ಮಣ ಅನ್ನೋ ಹೆಸರಿಂದಾನೆ. ಸೊ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದಂಗೆ ಅವ್ರು ಆಲ್ರೆಡಿ 2008 ರಿಸರ್ಚ್ ಮಾಡ್ತಾಯಿದ್ರು ನಮ್ಮ ಗುರುಗಳು ರಾಧಾಕೃಷ್ಣ ಪಲ್ಲಕ್ಕಿ ಅವರು. ಕೈವರ ತಾತಯ್ಯ ಮಾಡೋ ಟೈಮಲ್ಲೇ ಸಿಂಧೂರ ಲಕ್ಷ್ಮಣ ಹುಡುಕಾಟದಲ್ಲಿ ತೊಡಗಿಬಿಟ್ಟಿದ್ರು. ಸೊ ಅದು ಮುಗಿಸ್ಕೊಂಡು ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಜಾಯ್ನ್ ಆದಾಗ
ಅವ್ರಿಗೆ ನನಗೆ ಅವ್ರದ್ದು ಆ್ಯಕ್ಟಿಂಗ್ ಸ್ಕೂಲಲ್ಲಿ ಆ್ಯಕ್ಟಿಂಗ್ ಎಲ್ಲ ಕಲ್ತ ಮೇಲೆ ಅವ್ರಿಗೊಂಥರ ಮೇಜರಾಗಿ ಅನಿಸ್ತು, ಈ ಹುಡುಗನ್ನೇ ರೆಡಿ ಮಾಡೋಣ, ಈ ಹುಡುಗನ್ನೇ ಲಾಂಚ್ ಮಾಡೋಣ ಅಂತ. ಆ ಟೈಮ್ಗೆ ಕಮ್ಮಿ ಬಜೆಟಲ್ಲಿ ಮಾಡ್ಬೋದಿತ್ತು ಸರ್. ಏನಕ್ಕೆ ಅಂತಂದರೆ ನಮ್ಮ ಸರ್ದು ಐಡಿಯಾಸ್ಗಳಂದರೆ ಅಷ್ಟು ರಿಸರ್ಚ್ ಮಾಡಿದ್ದಾರೆ. ಸೊ ಇದ್ರ ಬಿಫೋರ್ ಸಿನಿಮಾ ಬಂದಿತ್ತು, ಸಿಂಧೂರ ಲಕ್ಷ್ಮಣ ಅನ್ನೋ ಸಿನಿಮಾ ಬಿಫೋರ್ ಬಂದಿದೆ. ಸೊ ಇದು ಕನ್ನಡದಲ್ಲೇ ಮಾಡಿದ್ದಾರೆ. ಹುಣಸೂರು ಕೃಷ್ಣಮೂರ್ತಿ ಅವರು ಡೈರೆಕ್ಷನ್, ಬಸವರಾಜ್ ಗುಡಿಗೇರಿ ಅಂತ ಹೀರೋ ಆಗಿ ಮಾಡಿದ್ದಾರೆ. ಸೊ ಇದರಲ್ಲಿ ಸುಧೀರ್ ಸರ್ ಇದ್ದಾರೆ, ವಜ್ರಮುನಿ ಅವರು ಇದ್ದಾರೆ, ಮಂಜುಳಾ ಮೇಡಮ್ ಇದ್ದಾರೆ, ದೊಡ್ಡ ದೊಡ್ಡ ತಾರಾ ಬಳಗನೇ ಇದೆ. ಸೊ ಅದನ್ನ ಶಾಕಿಂಗ್ ನ್ಯೂಸ್ ಏನು ಅಂತಂದ್ರೆ ಆ ಸಿನಿಮಾ ಬಗ್ಗೆ 30 days ಅಲ್ಲಿ ಸ್ಕ್ರಿಪ್ಟ್ ಮಾಡಿ, ಶೂಟ್ ಮಾಡಿ, ರಿಲೀಸ್ ಮಾಡಿದ್ದಾರೆ. ಇವನ್ ಅದು ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ ಸರ್ ಅದು. ಓಕೆನಾ, ಅಲ್ಲಿ ಅವಾಗ ಅಂತ ರೆಕಗ್ನೈಸು ಹೀರೋ ಅಂತ ಯಾರು ನೋಡಿಲ್ಲ ಅವಾಗ. ಕತೆ ನೋಡಿದ್ರು ಸರ್, ಆ ಕತೆ ಅಷ್ಟು ತೂಕದ ಕತೆ ಅದು. ಸೊ ಆ ಮನುಷ್ಯಂದು, ಆ ವ್ಯಕ್ತಿ ರಿಯಲ್ ಹೈಟು, ಸಿಂಧೂರ ಲಕ್ಷ್ಮಣನ ರಿಯಲ್ ಹೈಟು 6'9". ಓಕೆನಾ, ಅವ್ರ ಜೊತೆ ಸಾಬು ನಾಯಕ್ ಅಂತ ಇರ್ತಾರೆ, ಅವ್ರ ಹೈಟು 7'2". ಸೊ ನಮ್ಮ ಸರ್ದೇನು ಅಂತಂದ್ರೆ, ಓಕೆ ನನ್ನ ಹೈಟ್ ಏನೋ ಸಿಕ್ಕಿದ್ದೀನಿ ಅಂದಾಗ, ಸೊ ನಂದು 6.6 ಇದ್ದೀನಿ ನಾನು. ಸೊ ಅವ್ರ ಸರ್ಗೇನು ಇಷ್ಟು ಹೈಟ್ ಇದನ್ನಲ್ವಾ, ಇವನ್ನ ಯಾಕೆ ರೆಡಿ ಮಾಡಬಾರ್ದು ಅಂತ ಹುಡುಕಾಟದಲ್ಲಿ ಅವ್ರು ನನ್ನನ್ನು ಅವ್ರ ಜೋಳಿಗೆಲ್ಲೇ ಇಟ್ಕೊಂಡು ನನಗೆ ಅದನ್ನೆಲ್ಲ ಪ್ರಪಂಚನ ತೋರಿಸ್ಕೊತಾ ಬಂದರು. ಸಿಂಧೂರ ಲಕ್ಷ್ಮಣದು ಅಂದರೆ ಅವಾಗ ನೀನೇ ಮಾಡು ಅಂತ ಹೇಳ್ತಾ ಬರಲಿಲ್ಲ, ಇದ್ರದ್ದು ಆ ಕತೆ ಬಗ್ಗೆ ನನಗೆ ಹೇಳ್ತಾ ಬಂದರು. ಒಳಗಡೆ ನಂಗೆ ತುಂಬ್ತಾ ಬಂದರು ಆ ಕತೆ ಏನು, ಯಾರು ಸಿಂಧೂರ ಲಕ್ಷ್ಮಣ ಹೇಗೆ ಹುಟ್ಟಿದ್ರು, ಯಾರು ವರದಿಂದ ಹುಟ್ಟಿದ್ದು, ಯಾವ ದೇವ್ರನ್ನ ಪೂಜೆ ಮಾಡ್ತಾ ಇದ್ರು, ಇದೆಲ್ಲದೂ ಒಂದು ಎಳೆಯಾಗಿ ಬಿಡಿಸ್ತಾ ಬಂದಾಗ ನನಗೆ ಓಕೆ ಸರಿ. ಅವಾಗ ಒಂದು ಪಾತ್ರ ಮಾಡೋಕ್ಕೆ ಹೇಳಿದ್ರು, ನೀನು ಸಿಂಧೂರ ಲಕ್ಷ್ಮಣಂದು ನಿಂದೊಂದು ಟ್ರೈಲರ್ ಶೂಟ್ ಥರ ಮಾಡ್ತೀವಿ ಅಂತಂದ್ರು, ಒಂದು ಫೋಟೋ ಶೂಟ್ ಮಾಡೋಣ ಅಂತಂದ್ರು. ಸೊ 2 ವರ್ಷ ನಾನು ಹೋಗಿ 2 ವರ್ಷ ಆದಮೇಲೆ ಸರಿ ಆಯಿತು ಅಂತಂದ್ಬಿಟ್ಟು ಅವರು ಪ್ರಮೋಷನ್ಸ್ ಅಂದರೆ ಲೈಕ್ ಫೋಟೋ ಶೂಟ್ಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಅವರೇ ಕ್ಯಾಮ್ರಾ ತರಿಸಿ, ಅವರೇ ಲೈಕ್ ಡೈರೆಕ್ಷನ್ ಮಾಡಿ, ಗ್ರೀನ್ ಮ್ಯಾಟ್ ಸೆಟಪ್ ಎಲ್ಲ ಮಾಡಿಬಿಟ್ಟು ಏನೇನು ಮಾಡ್ತಿದ್ರು ಸಿಂಧೂರ ಲಕ್ಷ್ಮಣದು ಆ ಥರದ್ದೆಲ್ಲ ಸಣ್ಣ ಸಣ್ಣ ಕ್ಲಿಪ್ನೆಲ್ಲ ಶೂಟ್ ಮಾಡ್ತಾಯಿದ್ರು. ನಾನು ಅದರಲ್ಲೇ ಪ್ರಿಪೇರ್ ಆಗ್ತಾ ಬಂದೆ. ಅದು ಮಾಡ್ತಾ 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 ನನಗೆ ಗೊತ್ತಿಲ್ಲದಂಗೆ ನಾನು ಆ್ಯಕ್ಟರ್ ಅದೇ ಸರ್. ಸೊ ಆ ಸಿನಿಮಾ ಮಾಡಕ್ಕೆ ಬಂದಿದ್ದು ಸಿಂಧೂರ ಲಕ್ಷ್ಮಣ ಸಿನಿಮಾ ಮತ್ತೆ ಆ ಪಾತ್ರ. ಅಂದರೆ ಅಸಿಸ್ಟೆಂಟ್ ಡೈರೆಕ್ಟರ್ ಅವ್ರ ಜೊತೆ ಇದ್ದಾಗ ಅವ್ರು ನನಗೆ ಅದನ್ನು ತುಂಬ್ತಾ ಬಂದರು. ನನಗೇನು ಹೀರೋ ಆಗಬೇಕು ಅಂತ ಇರಲಿಲ್ಲ, ಈ ಪಾತ್ರ ನೀನು ಮಾಡು ಅಂತ ಬರ್ತಾ ಇದ್ದಿದ್ದು ಅವರು. ಸೊ ಅದನ್ನು ನನಗೆ ಆ ಕ್ಯಾರೆಕ್ಟರ್ನ ರಿವೀಲ್ ಮಾಡ್ತಾರೆ, ಅಂದರೆ ಶೂಟ್ ಮಾಡೋದಾಗಿರಲಿ, ಅಂದರೆ ಅವರು ಚಂದ್ರಬಾಬು ಅವ್ರ ಹೆಂಡತಿ ಕ್ಯಾರೆಕ್ಟರ್, ಪ್ರತಿಯೊಂದೂ ನನಗೆ ಹೇಳ್ತಾ ಬಂದಾಗ ನಾನು ಅದನ್ನು ತುಂಬ್ಕೊತ ನಾನು ಒಳಗಡೆ ಇಳಿದುಬಿಟ್ಟೆ ಸರ್ ಆ ಸಬ್ಜೆಕ್ಟ್ಗೆ. ಇವನ್ ಅವಾಗ ನನಗೆ ಮೀಸೆ ಗಡ್ಡನೂ ಇರಲಿಲ್ಲ. ಅವಾಗ ಕಾಡಿಗೆಯಲ್ಲಿ ಮೀಸೆ ಎಲ್ಲ ಬರೆದ್ಬಿಟ್ಟು ಫೋಟೋ ಶೂಟ್ಸ್ ಎಲ್ಲ ಮಾಡಿದ್ರು. 2014 ಫೋಟೋ ಶೂಟ್ ಆಯಿತು, ಪೋಸ್ಟರ್ ರೆಡಿ ಆಯಿತು. ಪೋಸ್ಟರ್ ಕೂಡ ರಿಲೀಸ್ ಮಾಡಿಲ್ಲ, ರಿಲೀಸ್ ಮಾಡಬೇಕು ಅಂತ ಇದ್ದಿದ್ದು. ಸೊ ಅದು ಯಾರು ಪ್ರೊಡ್ಯೂಸ್ ಮಾಡಬೇಕು ಅಂತ ಇದ್ದಿದ್ದು ಅಂತಂದ್ರೆ ನಮ್ಮ ನರಸಿಂಹ ನಾಯಕ ಅಂತ ಇದ್ದಾರೆ, ನಮ್ಮ ರಾಜು ಗೌಡ್ರು, ಸುದೀಪ್ ಸರ್ ಜೊತೆ ಇರ್ತಾರಲ್ವಾ, ಅವರು ಅನೌನ್ಸ್ ಮಾಡ್ತಾರೆ, ಸುರಪುರದಲ್ಲಿ ಅನೌನ್ಸ್ ಮಾಡ್ತಾರೆ, ಸಿಂಧೂರ ಲಕ್ಷ್ಮಣ ಮಾಡ್ತೀವಿ, ಈ ಹುಡುಗನ ಇಟ್ಕೊಂಡೇ ಮಾಡ್ತೀನಿ ಅಂತ 2 ಕೋಟಿ ಬಜೆಟಲ್ಲಿ ಅನೌನ್ಸ್ ಆಗುತ್ತೆ. ಯಾವಾಗಿದ್ದು? ಇದು 2014 ಆಗಿದ್ದು. ನಾವು ಸುರಪುರಕ್ಕೆ ಹೋಗಿರ್ತೀವಿ, ಯಾಕಂದರೆ ಸಿಂಧೂರ ಲಕ್ಷ್ಮಣಕ್ಕೆ ಹುಡುಕಾಟಕ್ಕೆ ಹೋದಾಗ ರಾಜು ಗೌಡ್ರು ತುಂಬಾ ನಮಗೆ ಸಪೋರ್ಟ್ ಮಾಡಿದ್ದಾರೆ. ನಮ್ಗೆ ಉಳ್ಕೊಳಕ್ಕಾಗಿರ್ಬೋದು, ಊಟಕ್ಕಾಗಿರ್ಬೋದು. ಸರ್ ಈ ಹುಡುಕಾಟದಲ್ಲಿ ಯಾರೂ ದುಡ್ಡು ಕೊಡಲ್ಲ. ಇವಾಗ ನಮ್ಮ ಸರ್ ಸ್ವಂತ ದುಡ್ಡು ಖರ್ಚಿನಲ್ಲೇ ಅವ್ರ ಮನೆ ಹುಡುಕಿ, ನಮ್ಮ ಸರ್ದು ವಿಷನ್ ಏನು ಅಂತಂದರೆ, ಸಿಂಧೂರ ಲಕ್ಷ್ಮಣ ಫ್ರೀಡಮ್ ಫೈಟರ್ ಅಲ್ವಾ, ಕೋಟಿಗಟ್ಟಲೆ ಆಸ್ತಿ ಇರುತ್ತೆ, ಅವ್ರ ಹತ್ರ ಹೋಗ್ಬಿಟ್ಟು ಸಿನಿಮಾ ಪ್ರೊಡ್ಯೂಸ್ ಮಾಡಿಸ್ಕೊಂಡ್ಬಿಡೋಣ ಅಂತ ಅವ್ರೊಂದು ಥಾಟ್ ಇತ್ತು. ಬಟ್ ಆ ಹುಡುಕಾಟ ಮಾಡ್ತಾ ಮಾಡ್ತಾ ಹೋಗಿ ನೋಡ್ತಾರೆ, ಅವರೊಂದು ಚಿಕ್ಕ ಒಂದು ಗುಡ್ಸ್ಲಲ್ಲಿದ್ದರು. ಸೊ ಅವ್ರಿಗೆ ಅವಾಗ ಒಂಥರ ಶಾಕ್ ಆಯಿತು. ಗೌರ್ಮೆಂಟು ಈ ಥರದ್ದು ಒಂದು ಏನು ಮಾಡ್ತಾ ಇದೆ, ಫ್ರೀಡಮ್ ಫೈಟರ್ ಆಗಿ ಇದು ಮಾಡಿದ್ದಾರೆ, ಬ್ರಿಟಿಷ್ ವಿರುದ್ಧ ಹೋರಾಡಿರೋರಿಗೆ ಏನು ಮಾಡ್ತಾ ಇದೆ, ಏನು ಸವಲತ್ತುಗಳು ಸಿಗ್ತಾ ಇದೆ ಅನ್ನೋದೆಲ್ಲ ಇವರು ವಾಯ್ಸ್ ರೈಸ್ ಮಾಡಿ ಆತನ ಬಗ್ಗೆ ಪೂರ್ತಿ ಹುಡುಕ್ತಾರೆ ಸರ್. ಇವಾಗ ಸಿಂಧೂರ ಲಕ್ಷ್ಮಣ ಹಳೆ ಸಿನಿಮಾ ಬಂದಿದ್ದು ಕೆಲವೊಂದು ತಪ್ಪುಗಳಿದೆ ಅದರಲ್ಲಿ. ಸೊ ಕೆಲವೊಂದು ಅಂದರೆ ಯಾರೋ ಹೇಳಿದ್ದು ಕೆಲವೊಂದು ಮಾತುಗಳು ಅದರಲ್ಲಿ ಏನೋ ರೈಟಿಂಗ್ದೆಲ್ಲ ಹಾಕಿ ಶೂಟ್ ಮಾಡಿದ್ದಾರೆ. ಬಟ್ ನಿಜವಾದ ಆಗು ಹೋಗುಗಳು ನಮ್ಮ ಗುರುಗಳಾಗಿರುವಂಥ ರಾಧಾಕೃಷ್ಣ ಪಲ್ಲಕ್ಕಿ ಅವ್ರ ಹತ್ರ ಅಷ್ಟು ಕಥೆ ಇದೆ ಸರ್. ಸೊ ಇದು ಮಾಡ್ತಾ 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 ಇದು ತುಂಬ ಜನದ ಹತ್ರ ಈ ಕತೆ ಹೋಯ್ತು ಸರ್. ಇವನ್ ನಾನು ಅವ್ರ ಜೊತೆ ಇದ್ದಾಗ್ಲೇ ಪ್ರೊಡ್ಯೂಸರ್ಗಳು ಬರ್ತಾಯಿದ್ರು, ಈ ಹುಡುಗಂಗೆ ಬೇಡ, ಬೇರೆಯವ್ರಿಗೆಲ್ಲರಿಗೂ ಮಾಡೋಣ ಅಂತಂದ್ಬಿಟ್ಟು ಧನಂಜಯ್ ಸರ್ ಹತ್ರ ಹೋಯ್ತು, ಆ್ಯಂಡ್ ಸುದೀಪ್ ಸರ್ ಹತ್ರ ಹೋಗಿತ್ತು. ಫಸ್ಟಿಗೆ ಸುದೀಪ್ ಸರ್ ಹತ್ರನೇ ಹೋಗಿದ್ದಿದ್ದು. ಅದಾದಮೇಲೆ ಲಾಸ್ಟಿಗೆ ಅದು ಓಡಾಡ್ತಾ ಫೈನಲ್ ಆಗಿ ಅದು ದರ್ಶನ್ ಸರ್ ಕೈಗೆ ಹೋಗ್ತು.
ಸೊ ಅಲ್ಲಿಗೆ ನಮಗೆ ಇಷ್ಟು ವರ್ಷ ಜರ್ನಿ ಮಾಡಿ ಮಾಡಿ ಅದೊಂದು ಆಸೆ ಸಿನಿಮಾ ಮಾಡಬೇಕು ಅಂತಿದ್ದಾಗ ಹೆಂಗಾಗಿತ್ತು ಅಂತಂದ್ರೆ ಸಿಂಧೂರ್ ಲಕ್ಷ್ಮಣ ಯಾರು ಅಂತಾನೆ ಗೊತ್ತಿರಲಿಲ್ಲ. ಸೊ ಇಡೀ ಉತ್ತರ ಕರ್ನಾಟಕದಲ್ಲಿ ಆ ಮನುಷ್ಯನದು ಫೋಟೋ ಇಟ್ಬಿಟ್ಟು ಇವತ್ತಿಗೂ ಪೂಜೆ ಮಾಡ್ತಾರೆ ಅಂದ್ರೆ ಅಷ್ಟು ದೊಡ್ಡ ಹೆಸರಿದೆ ಆತನ ಬಗ್ಗೆ. ಅವ್ರದ್ದು 5 ಜನ ಟೀಮ್ ಸರ್ ಅದು. ನಾಟ್ ಓನ್ಲಿ ಸಿಂಧೂರ ಲಕ್ಷ್ಮಣ ಜೊತೆ ಇನ್ನು 4 ಜನ ತಂಡ ಇರುತ್ತೆ. ಸೊ ಅವರಷ್ಟು ಜನ ಸೇರಿ ಬ್ರಿಟಿಷ್ ವಿರುದ್ಧ ಹೋರಾಡಿ ಲಾಸ್ಟ್ಗೆ ಇವನ್ನ ಶೂಟ್ ಮಾಡ್ಬಿಡ್ತಾರೆ, ಯಾರು ಗುಂಡು ಹಾರಿಸ್ಬಿಡ್ತಾರೆ ಸಿಂಧೂರ ಲಕ್ಷ್ಮಣಂಗೆ. ಸೊ ಇದನ್ನೆಲ್ಲ ಶೂಟ್ ಮಾಡಿದ್ರು ಸರ್, ಅಂದರೆ ಟ್ರೈಲರ್ ಶೂಟ್ ಥರ ನನಗೆ ಪ್ರಾಕ್ಟೀಸ್ ಕೊಡೋಷ್ಟು ಪ್ರಾಕ್ಟೀಸ್ ಮಾಡಿದ್ರು. ಆಮೇಲೆ ಇನ್ನು ಹಾರ್ಸ್ ರೈಡಿಂಗ್ ಕಲ್ತ್ಕೊ ಅಂತ ಹೇಳಿದ್ರು. ಈವನ್ ನಾನು ಪ್ಯಾಲೇಸ್ ರೋಡ್ ಹತ್ರ ಗೇಟ್ ನಂಬರ್ 9 ಅಲ್ಲಿ ಹೋಗ್ಬಿಟ್ಟು ನಾನು ಹಾರ್ಸ್ ರೈಡಿಂಗ್ ಕಲ್ತಿದ್ದೀನಿ. 1 ವರ್ಷ ಹಾರ್ಸ್ ರೈಡಿಂಗ್ ಕಲಿತೆ ಆ ಸಿನಿಮಾಗೆ ಮಾಡಬೇಕು ಅಂತ. ಆಮೇಲೆ ಕ್ಯಾಲಿಸ್ಟಾನಿಕ್ಸ್ ಶುರು ಮಾಡಿದೆ, ಆಮೇಲೆ ಪಾರ್ಕೂರ್ ಶುರು ಮಾಡಿದೆ. ಅಂದ್ರೆ ಆ ಸಿನಿಮಾ 2014ರಿಂದ ಶುರು, ಅಂದ್ರೆ ಅಲ್ಲಿಂದ ಅವ್ರ ಜೊತೆ ತರಬೇತಿ ಅವಾಗಿಂದನೇ ಸ್ಟಾರ್ಟ್ ಆಗ್ತಾ ಬಂತು. ಎಲ್ಲ ಅದೇ ಬಿಲ್ಡಿಂಗ್ ಇಂದ ಬಿಲ್ಡಿಂಗ್ ಎಗರೋದು. ಬಿಕಾಸ್ ಸಿಂಧೂರ ಲಕ್ಷ್ಮಣ ಅಂತಂದ್ರೆ ಕರ್ನಾಟಕದ ರಾಬಿನ್ ಹುಡ್ ಅಂತಾನೆ ಫೇಮಸ್. ಸೊ ಅಷ್ಟು ಇದ್ದಿದ್ದು. ಆಮೇಲೆ 24-25 ವರ್ಷದಲ್ಲಿ ಅವ್ರು ಡೆತ್ ಆಗುತ್ತೆ ಸರ್. ಅಷ್ಟು ಚಿಕ್ಕ ವಯಸ್ಸಲ್ಲೇನೆ ಅವರು ಫೈಟ್ ಮಾಡ್ತಾರೆ. ತುಂಬಾ ದೊಡ್ಡ ದೊಡ್ಡ ಕಥೆಗಳಿದೆ, ಅದಕ್ಕೆ ತುಂಬಾ ಎಮೋಷನಲಿ ಕನೆಕ್ಟ್ ಆಗುತ್ತೆ ಜನಕ್ಕೆ. ಈ ತರ ಒಬ್ಬ ಮನುಷ್ಯ ಇರಕ್ಕೆ ಸಾಧ್ಯನಾ ಅಂತಾನೆ ಕ್ವಶನ್ ಮಾರ್ಕು. ಬಿಕಾಸ್ ಅವರು ಸಿನಿಮಾನ ಅಷ್ಟು ಅಚ್ಚುಕಟ್ಟಾಗಿ ಅವ್ರು ಮಾಡಿರೋದೇ ಸಿನಿಮ್ಯಾಟಿಕ್ ಆಗಿ ಮಾಡ್ಕೊಟ್ಟು ಹೋಗಿದ್ದಾರೆ. ಸೊ ಇದನ್ನೆಲ್ಲ ಕೇಳ್ಕೊಳ್ತಾ ಸರಿ ನಾನು ಮಾಡ್ತೀನಿ ಅಂತ ಹೇಳಿ ಅವರು ಕೆಲವೊಂದು ಪಾತ್ರಗಳಿಗೆಲ್ಲ ನನಗೆ ಇನ್ವಾಲ್ವ್ ಮಾಡಿ ಫೋಟೋಶೂಟ್ಸ್ ಎಲ್ಲ ಮಾಡಿಬಿಟ್ಟು ಅನೌನ್ಸ್ ಆಯಿತು. ಬಟ್ ಆ ಅನೌನ್ಸ್ ಆದಾಗ ಸರ್ ಅದು ನಮ್ಮ ರಾಜುಗೌಡ್ರು ಸರ್ದು MLA ಎಲೆಕ್ಷನ್ ಬಂದಿತ್ತು. ಸೊ ಆ ಟೈಮಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಬಂತು. ಅದಾದಮೇಲೆ ನನಗೂ ನಿಲ್ಸಕ್ಕೆ ಇಷ್ಟ ಇರಲಿಲ್ಲ. ನಾನು ಅವ್ರ ಹತ್ರ ಮನೆ ಹತ್ರ ಹೋಗಿ ವೆಯ್ಟ್ ಮಾಡೋದಾಗಲಿ ಪ್ರತಿಯೊಂದು ಮಾಡಿದೆ. ಅಂದರೆ ಕಾಂಟ್ಯಾಕ್ಟ್ ಸಿಗ್ತಾ ಇರಲಿಲ್ಲ. ಸರಿ ಇರಲಿ ಬಿಡು, ಪರವಾಗಿಲ್ಲ, ನೋಡೋಣ. ನಮ್ಮ ಸರ್ ಯಾವಾಗ ಹೇಳೋದು, ನೋಡೋಣ, ಅದು ಹಣೆ ಬರ ಯಾರ ಹತ್ರ ಹೋಗುತ್ತೆ ನೋಡೋಣ ಅನ್ನೋದು ನಮ್ಮ ಸರ್ ಹೇಳ್ತಾ ಬಂದರು. ನನ್ನ ಸರ್ ಒಂದೇ ಹೇಳಿದ್ರು, ನೀನು ಮಾಡೋ ಪ್ರಯತ್ನ ನೀನು ಮಾಡು, ಓಕೆನಾ? ನೀನು ಎಷ್ಟು ಅದಕ್ಕೆ ಪ್ರಯತ್ನ ಪಡ್ತೀಯೋ ಪಡು, ಇನ್ನು ಮಿಕ್ಕಿದ್ದು ದೇವ್ರಿಗೆ ಬಿಟ್ಬಿಡೋಣ. ನೀನು ಕಷ್ಟಪಟ್ಟಿದ್ದೆ, ನಾನು ಕಷ್ಟಪಟ್ಟಿದ್ದೀನಿ. ಅದಾದಮೇಲೆ ಮುಂದುವರಿತಾ ಬಂತು. ನಾವು ಹಾಗೆ ಮುಂದುವರಿತಾ ಬರ್ತಾ ದರ್ಶನ್ ಸರ್ ಕೈಗೆ ಹೋಗುತ್ತೆ. ಡೆವಿಲ್ ಆದಮೇಲೆ ಸಿಂಧೂರ ಲಕ್ಷ್ಮಣ ಮಾಡಬೇಕು ಅನ್ನೋದು ಅನೌನ್ಸ್ ಮಾಡ್ತಾರೆ. ಹೌದು. ಸೊ ನಮ್ಗೆ ಅವಾಗ ನಮ್ಮ ಸರ್ ಹೇಳ್ತಾರೆ, ಸರಿ ಆಯಿತು, ಇವಾಗ ಕತೆ ಕೊಟ್ಟರು. ನಮ್ಮ ಸರ್ ಹತ್ರನೇ ಕತೆ ತೊಗೊಳ್ತಾರೆ. ಸೊ ಅಮೌಂಟು ವಿಚಾರದಲ್ಲಿ ಕತೆ ಕೊಡ್ತಾರೆ. ಅದು ಕೊಟ್ಟಾದಾಗ ನಮ್ಮ ಸರ್ ಹೇಳ್ತಾರೆ, ಅವಾಗ ಉಮಾಪತಿ ಅವ್ರ ಹತ್ರ ಇದಾಗುತ್ತೆ, ಡಿಸ್ಕಷನ್ಸ್ ಆಗುತ್ತೆ ಉಮಾಪತಿ ಸರ್ ಹತ್ರ. ಈ ಹುಡುಗಂಗೆ ಸಾಬು ನಾಯಕನಿಗೆ ಪಾತ್ರ ಕೊಡಿ. ಇವಾಗ ಅದ್ರಲ್ಲಿ ಮೇಜರ್ ಕ್ಯಾರೆಕ್ಟರ್ ಏನು 5 ಜನದಲ್ಲಿ ಏನಿದೆ, 5 ಜನದಲ್ಲಿ ದರ್ಶನ್ ಸರ್ ಮಾಡೋದಿದ್ರೆ ಈ ಪಾತ್ರ ಈ ಹುಡುಗಂಗೆ ಕೊಡಿ ಅನ್ನೋದು ಅವ್ರ ವಾದ. ಸ್ಟೋರಿ ಅವ್ರದ್ದೇ ಅಲ್ವಾ, ಅವ್ರದ್ದೊಂದು ಡಿಮ್ಯಾಂಡ್ ಇಟ್ಟರು. ಸೊ ಅದಕ್ಕೆ ಒಪ್ಪಲಿಲ್ಲ. ಯಾರು ಒಪ್ಕೊಳ್ಳಿಲ್ಲ? ಇವರು ನಮ್ಮ ಉಮಾಪತಿ ಸರ್ ಒಪ್ಪಲಿಲ್ಲ. ಅದಾದ್ಮೇಲೆ ಮತ್ತೆ ಈಗ ಆಕ್ಚುಲಿ ಶೈಲಜಾ ನಾಗು ಅವರು ತಾನೇ ಅನೌನ್ಸ್ ಮಾಡ್ಕೊಂಡಿರೋದು. ಇವಾಗ ಅನೌನ್ಸ್ ಮಾಡಿರೋದು. ಹೌದು. ಸೊ ಈಗ ಉಮಾಪತಿ ಅವರು ಫಸ್ಟ್ ರಾಜುಗೌಡ್ರು ಸರ್, ಇದಕ್ಕೆ ರಾಜುಗೌಡ್ರು ಫಸ್ಟ್, ಆಮೇಲೆ ಈಗ ಮತ್ತೆ ಉಮಾಪತಿ ಹತ್ರ ಹೋಯ್ತು. ನೀವು ಅವಾಗ ಡಿಸ್ಕಸ್ ಮಾಡಿದ್ದು ಹೋಗಿ, ಅವಾಗ ಆ ಪಾತ್ರ ಕೊಡಲ್ಲ ಅಂತ ಹೇಳಿದ್ರು. ಅಂದ್ರೆ ಇಲ್ಲ ಅಂದ್ರೆ ದರ್ಶನ್ ಸರ್ ಜೊತೆ ಸಿಂಧೂರ ಲಕ್ಷ್ಮಣಂದ ಪಕ್ಕದ ಕ್ಯಾರೆಕ್ಟರ್ ಕೇಳಿದ್ದವರು, ಗೊತ್ತಾಯ್ತು, ಓಕೆನಾ? ಸಪೋರ್ಟಿಂಗ್ ಕ್ಯಾರೆಕ್ಟರ್ ಏನಿರುತ್ತಲ್ಲ ಅದನ್ನ ಮಾಡ್ಸೋಣ ಅಂತ. ಅದು ಕೇಳಿದ್ರ ಮೇಲೆ ಅದೇನು ಅಪ್ಡೇಟ್ ಬಂದಿತ್ತು ಅದು ಗೊತ್ತಿಲ್ಲ. ಅಲ್ಲಿಗೆ ಅನೌನ್ಸ್ಮೆಂಟ್ ಆಗೋ ಟೈಮಲ್ಲಿ ಒಂದು ಸರ್ದು ಮತ್ತೆ ಉಮಾಪತಿ ಸರ್ದು ಸ್ವಲ್ಪ ಕ್ಲಾಶಸ್, ದರ್ಶನ್ ಸರ್ದು ಉಮಾಪತಿ ಸರ್ದು ಡ್ರಾಪ್ ಆಯಿತು. ಅದಾದ್ಮೇಲೆ ಮತ್ತೆ ಸಿನಿಮಾ ಟೇಕ್ ಆಫ್ ಆಗುತ್ತೆ ಅಂತ ಆಯಿತು. ಶೈಲಜಾ ಮೇಡಮ್ ಅವ್ರ ಬ್ಯಾನರ್ ಕಡೆಯಿಂದ ಆಗುತ್ತೆ ಅಂತ ಫೈನಲ್ ಆಯಿತು. ತರುಣ್ ಸರ್ ಮಾಡಬೇಕು ಅಂತ. ತರುಣ್ ಸರ್ ಉಮಾಪತಿ ಅವರು ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಆದಾಗ ಯಾರು ಡೈರೆಕ್ಟರ್ ಇದ್ದಿದ್ದು? ಅದು ಸೇಮ್ ರಾಬರ್ಟ್ ಟೀಮ್ ಏನಿತ್ತಲ್ವಾ, ತರುಣ್ ಸುಧೀರ್ ರಾಬರ್ಟ್ ಟೀಮ್ ಏನಿತ್ತು ಅದೇ ಟೀಮ್ ಆಗಿತ್ತು. ಸೊ ಅಲ್ಲಿಂದ ಆದ್ಮೇಲೆ ಇಲ್ಲಿ ಉಮಾಪತಿ ಸರ್ ಹೊರಗಡೆ ಬಂದ್ಬಿಟ್ರು. ನಮ್ ಸರ್ ತರುಣ್ ಸುಧೀರ್ ಸರ್ ಹತ್ರ ಮಾತಾಡ್ಕೊಂಡು ಏನೇನು ಎತ್ತ ಅಂದ್ಬಿಟ್ಟು ಅವರು ಟಚ್ ಅಲ್ಲಿದ್ರು. ಸೊ ಇದು ಅನೌನ್ಸ್ ಮಾಡಬೇಕು, ಮತ್ತೆ ಇದು ಕಾರಣಾಂತರಗಳಿಂದ ನಿಂತೋಯ್ತು. ಸೊ ಮತ್ತೆ ಇವಾಗ ನನ್ನ ಆಸೆ ಏನು ಗೊತ್ತಾ ಅಂತಂದರೆ, ನನಗೆ ಇದನ್ನು ಎಲ್ಲೋ ದೊಡ್ಡದಾಗಿ ಕಾಂಟ್ರವರ್ಸಿ ಮಾಡ್ಕೊಬೇಕು ಸರ್. ಇವಾಗ ಅವರು ದೊಡ್ಡ ಲೆಜೆಂಡೇ ಸರ್. ಅಂಥ ಒಂದು ಸಿನಿಮಾ ಅವ್ರು ಮಾಡೋದ್ರಲ್ಲಿ ತುಂಬ ಅರ್ಥ ಇದೆ. ಇವಾಗ ಅವ್ರು ಮಾಡಿದ್ರೆ ತುಂಬ ಜನಕ್ಕೆ ರೀಚ್ ಆಗುತ್ತೆ. ನಾನು ಮಾಡೋಕ್ಕೆ ರೀಚ್ ಆಗೋದಕ್ಕಿಂತ ಅವ್ರು ತುಂಬ ರೀಚ್ ಆಗುತ್ತೆ. ಸೊ ಆಮೇಲೆ ಇವಾಗ ಆ ಕತೆ ಯಾರಿಗೂ ಗೊತ್ತಿಲ್ಲದಾಗ ದರ್ಶನ್ ಸರ್ ಮಾಡ್ತೀನಿ ಅಂದ ತಕ್ಷಣ ಆ ಕತೆ ಏನು ಅನ್ನೋದು ಎಲ್ಲರಿಗೂ ಗೊತ್ತಾಗ್ತಾ ಬಂತು. ಸಿಂಧೂರ ಲಕ್ಷ್ಮಣ ಯಾರು ಅನ್ನೋದು ಗೊತ್ತಾಯಿತು. ಸೊ ನಮ್ಗೆ ಎಲ್ಲೋ ಒಂದು ಕಡೆ ಹೆಲ್ಪ್ಫುಲ್ ಆಯಿತು ಅನ್ನೋದೊಂದು ನನ್ನ ಕಡೆ ಒಂದು ನನಗೊಂದು ಖುಷಿ ಆಯಿತು. ಓಕೆ, ಸಿಂಧೂರ ಲಕ್ಷ್ಮಣ ಗೊತ್ತಾಯ್ತಲ್ವ, ಇಷ್ಟು ವರ್ಷ ಆದಮೇಲೆ ಇವಾಗ ಬರ್ತಾ ಇದೆ ಅಲ್ವ ಹೊರಗಡೆ ಅಂತ. ಅದಾದಮೇಲೆ ಇವಾಗ ಅದ್ರದ್ದು ವಿಷಯನೇ ಎಲ್ಲೂ ಓಡಾಡ್ತಿಲ್ಲ ಸರ್. ಅದು ಸ್ತಬ್ಧವಾಗಿ ಹೋಗ್ಬಿಟ್ಟಿದೆ. ನಮ್ಮ ಅಪ್ಪು ಸರ್ ಹೋದಾಗಿಂದ ಆಗಲಿ, ನಮ್ಮ ದರ್ಶನ್ ಸರ್ದು ಈ ಥರದ್ದೊಂದು ವಿಷಯ ಆದಾಗಿಂದನೂ ಏನು ಒಂದು ಅಪ್ಡೇಟ್ ಆಗಿರಲಿ, ಕನ್ನಡ ಚಿತ್ರರಂಗದಿಂದ ಕನ್ನಡ ಸಿನಿಮಾಗಳೇ ಬರ್ತಾ ಇಲ್ಲ ಸರ್. ಪ್ಯಾನ್ ಇಂಡಿಯಾ ಬಿಟ್ಟುಬಿಡಿ,
ಪ್ಯಾನ್ ಇಂಡಿಯಾದು ಸಿನಿಮಾ ಮಾಡೋದಕ್ಕೆ ದೊಡ್ಡವ್ರುಗಳಿದ್ದಾರೆ. ಸಣ್ಣ ಸಣ್ಣ ಸಿನಿಮಾಗಳು ಯಾಕೆ ಬರ್ತಾ ಇಲ್ಲ, ಈ ಕಲಾವಿದರುಗಳನ್ನ ಯಾಕೆ ಹೊರಗಡೆ ತರ್ತಾ ಇಲ್ಲ ಅಂತ ಅದು ಗೊತ್ತಾಗ್ತಿರ್ಲಿಲ್ಲ. ಸೊ ಇವಾಗ ಒಂದು ಟಾಕ್ಸಿಕ್ ಅನ್ನೋದೊಂದು ನನಗೊಂದು ಮೇಜರ್ ಆಗಿ ನನಗೊಂದು ಪ್ರೊಫೈಲ್ ಸಿಗ್ತಿರೋ ಕಾರಣಕ್ಕೆ ಸೊ ಇಷ್ಟು ವರ್ಷ ಜರ್ನಿ ಮಾಡಿದ್ದೀವಲ್ವಾ, ನಾವೊಂದು ಕೇಳೋಣ ಒಂದು ಮಾತು. ಇವಾಗ ಯಾರ ಹತ್ರ ಅದು ಪ್ರೊಡ್ಯೂಸರ್ ಇದ್ದರೆ ನಾವು ಅಪ್ರೋಚ್ ಮಾಡಿದ್ದೀವಿ ಸರ್, ಒಂದು ಇಬ್ಬರ ಹತ್ರ ಅಪ್ರೋಚ್ ಮಾಡಿದ್ದೀವಿ. ಸೊ ಒಂದೇನು ಅಂತಂದರೆ ಇದು ಸ್ವಲ್ಪ ಬಜೆಟ್ ಜಾಸ್ತಿ, ಓಕೆನಾ. ನಮ್ಮ ಸರ್ ಏನು ಮಾಡಿದ್ರು ಆ ಟೈಮಲ್ಲಿ ಡೈರೆಕ್ಟಾಗಿ ನಾನು ನಮ್ಮ ಗುರುಗಳು ಹೋಗ್ಬಿಟ್ಟು ಉಮಾಪತಿ ಸರ್ ಹತ್ರ ಕುತ್ಕೊಂಡು ಮಾತಾಡ್ತೀವಿ. ಅಂದರೆ ದರ್ಶನ್ ಸರ್ದು ಅಲ್ಲಿ ಅವ್ರದ್ದು ಪ್ರಾಬ್ಲಮ್ ಆದಾಗ ನಾವು ಹೋಗಿ ಕೇಳ್ತೀವಿ, ಸರ್ ಈ ಥರ ಹಿಂಗೆ ಸ್ಟೋರಿ ಇದಾಗಿದೆ ಅಲ್ವಾ, ಇವಾಗೇನು ಆ ಸಿನಿಮಾ ಅಲ್ಲಿಗೆ ಮಾಡಲ್ಲ ಅಂತ ಬಂದಿತ್ತು ಆ ಟೈಮಲ್ಲಿ. ಅದಕ್ಕೆ ನಮ್ಮ ಸರ್ ಹೋಗಿ ನನ್ನ ಕೂರಿಸ್ಬಿಟ್ಟು ಇವನ್ನ ಮಾಡಿ ಲಾಂಚ್ ಮಾಡಿ ಅಂತ ಹೇಳ್ತಾರೆ. ಆ ಟೈಮಲ್ಲಿ ಅವ್ರು ಹೇಳ್ತಾರೆ, ನಾನು ಹೊಸಬ್ರಿಗೆ ನಾನು ಇನ್ವೆಸ್ಟ್ ಮಾಡಲ್ಲ ಅಂತ ಹೇಳ್ತಾರೆ. ಉಮಾಪತಿ ಸರ್ ಹೇಳಿ. ಉಮಾಪತಿ ಸರ್ ನನಗೆ ಅಂದರೆ ಏನಕ್ಕೆ ಅಂತಂದ್ರೆ ಇವಾಗ ಅವರು ಉಮಾಪತಿ ಅವ್ರದ್ದು ಮತ್ತು ದರ್ಶನ್ ಅವ್ರದ್ದು ಆ ಬಿರುಕು ಮೂಡಿದ ನಂತರ ನೀವು ಮಾತಾಡಿರೋದು ಹೋಗಿ ಮಧ್ಯೆ ಅದ್ರ ಬಿಫೋರ್ ಗೊತ್ತಿತ್ತು ಅವ್ರಿಗೆ, ಅಂದ್ರೆ ಆ ಕ್ಯಾರೆಕ್ಟರ್ ಕೊಡಿ ಅಂತ ಗೊತ್ತಿತ್ತು. ಸೊ ಇವಾಗ ಉಮಾಪತಿ ಸರ್ ಓಕೆ ಅಂತ ಆಗ್ಬಿಟ್ಟಿದ್ರೆ ನಾನು ದರ್ಶನ್ ಸರ್ ಜೊತೆ ಒಂದು ಪಾತ್ರ ಮಾಡ್ತಾ ಇದ್ದಿದ್ದೆ, ಸಾಬು ನಾಯಕನ್ ಪಾತ್ರ ನನಗೆ ಸಿಗ್ತಾ ಇತ್ತು. ಹೌದು. ಸೊ ಇವಾಗ ಯಾವ್ದು ಆಗ್ಲಿಲ್ಲ, ಅವರಿಬ್ಬರ ಮಧ್ಯೆ ಅಲ್ಲಿ ಬ್ರೇಕ್ ಆಯ್ತು. ಆಮೇಲೆ ನೀವು ಹೋಗಿ ಸಿನಿಮಾ ಅದು ಡೆವಿಲ್ ಅಲ್ಲಿ ಬೇರೆ ಸಿನಿಮಾಗಳು ಅನೌನ್ಸ್ ಆಗ್ತಾ ಬಂತು ಸರ್. ಅವಾಗಿಂದನೂ ಒಂದು ಹಠ ಇತ್ತು ನಮ್ಗೆ. ಇವಾಗ ಇದಕ್ಕೆ ಯಾವ ತರ ಪ್ರೊಡ್ಯೂಸರ್ ಇರಬೇಕು ಗೊತ್ತಾ ಸರ್, ಹುಚ್ಚು ಪ್ರೊಡ್ಯೂಸರ್ ಇರಬೇಕು, ಸಿನಿಮಾ ಬಗ್ಗೆ ಹುಚ್ಚಿರ್ತಾರಲ್ವಾ, ನಾಲೆಡ್ಜಬಲ್ ಪರ್ಸನ್ ಇರ್ತಾರಲ್ವಾ, ಅವ್ರ ಹತ್ರ ಹೋಗಿ ಈ ಸಿನಿಮಾ ಅಪ್ರೋಚ್ ಮಾಡಿದ್ರೆ ಮಾತ್ರ ಈ ಸಿನಿಮಾ ಮಾಡೋಕ್ಕಾಗೋದು ಸರ್. ಅದರಲ್ಲಿ ಉಮಾಪತಿ ಸರ್ಗೆ ಇದು ಮಾಡುವಂಥ ಶಕ್ತಿ, ಪ್ರತಿ ಶಕ್ತಿನೂ ಇದೆ. ನಾವಿವಾಗ ಹೋಗಿ ಈ ಸಿನಿಮಾನ ಯಾವುದೋ ರಿಯಲ್ ಎಸ್ಟೇಟ್ ಅವ್ರ ಹತ್ರ ಹೋಗ್ಬಿಟ್ಟು ಬೇರೆಯವ್ರ ಹತ್ರ ಹೋಗ್ಬಿಟ್ಟು ಈ ಸಿನಿಮಾ ಮಾಡ್ತೀವಿ ಅಂತಂದ್ರೆ ಅವ್ರಿಗೆ ನಾವು ಆ ಸಿನಿಮಾ ಬಗ್ಗೆ ಹೇಳಿ, ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಹೇಳಿ, ಅವ್ರದ್ದೆಲ್ಲ ನಾವು ಅಪ್ಡೇಟ್ ಮಾಡೋ ಅಷ್ಟರಲ್ಲಿ ನಾವು ಹುಚ್ಚರಾಗಿ ಹೋಗ್ಬಿಟ್ಟಿರ್ತೀವಿ ಸರ್. ಅದಕ್ಕೆ ಏನು, ಈ ಸಿನಿಮಾ ರಂಗದಲ್ಲಿ, ಸಿನಿಮಾ ಚಿತ್ರರಂಗದಲ್ಲಿ ಇರೋರೇ ಇದಕ್ಕೆ ಪ್ರೊಡ್ಯೂಸರ್ ಆಗಬೇಕು ಸರ್. ಬಟ್ ನೀವು ಹಂಗಂತ ಉಮಾಪತಿ ಮಾಡಿದ್ವಿ, ಒಂದು ಅವಕಾಶ ಕೇಳೋಣ ಸರ್. ಇವಾಗ ಒಂದು ಹ್ಞೂ ಅಂತಾರೆ, ಇಲ್ಲ ಅಂತಾರೆ, ಅಷ್ಟೇ ತಾನೆ. ಇವಾಗ ನಾವೆಲ್ಲೂ ಜಗಳಾಡೋದಕ್ಕಾಗ್ಲಿ, ಇದರಿಂದ ನಾನು ಹೆಸರು ಮಾಡ್ಕೊಳ್ಳೋದಕ್ಕಾಗ್ಲಿ ಅನ್ನೋದು ಏನೂ ಇಲ್ಲ. ಸೊ ಹೋದ್ವಿ ಸರ್ ಹತ್ರ. ಹೋದ ತಕ್ಷಣ ಸರ್ ಹೇಳಿದ್ರು ಇಲ್ಲ ಅಂದ್ರೆ ಅವಾಗ ಉಪಾಧ್ಯಕ್ಷ ನಡೀತಾ ಇತ್ತು. ಸೊ ನಾನು ಕೇಳಿದಾಗ ಅವ್ರು ಡೈರೆಕ್ಟಾಗಿ ಹೇಳಿದ್ರು, ಸರ್ ಈಗ ಬಿಸ್ನೆಸ್ ಮ್ಯಾನ್ ಅಂದ್ರ ಮೇಲೆ ಒಂದು ಕ್ಲಾರಿಟಿ ಇರಬೇಕು. ಅವ್ರಿಗೇನು ಕ್ಲಾರಿಟಿ ಅನ್ನೋದು ಅವ್ರಿಗೆ ಗೊತ್ತಿದೆ, ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅನ್ನೋದು ನಿಮಗೂ ಚೆನ್ನಾಗಿ ಗೊತ್ತು. ಸರ್ ಹೇಳ್ತಾರೆ, ಇಲ್ಲ ಹೊಸಬ್ರಿಗೆ ನಾನು ಮಾಡೋಕ್ಕೆ ಹೋಗಲ್ಲ ಅಂತ. ಸರಿ ಆಯಿತು, ನಾವು ಫೇಸ್ ವ್ಯಾಲ್ಯೂ ಇರೋರಿಗೆ ಮಾತ್ರ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತ. ಸೊ ಅವಾಗ ಇಲ್ಲ ಒಂದು ಕಡೆ ಒಂದು ಬೇಜಾರಾಯಿತು. ಓಕೆ ಅಂದರೆ ಫೇಸ್ ವ್ಯಾಲ್ಯೂ ಅಂತಂದ್ರೆ ಏನು, ನಾನು ರೀಲ್ಸ್ ಮಾಡಬೇಕಾ, ಇಲ್ಲ ನಾನು ಏನೋ ಆ ಥರ ಕಾಂಟ್ರವರ್ಷಿಯಲ್ ಮಾಡಿಕೊಂಡು ರೆಕಗ್ನೈಸ್ ಆಗಬೇಕನ್ನೋದು ನನಗೆ ಗೊತ್ತಾಗಲಿಲ್ಲ. ನನ್ನ ಕಷ್ಟಪಡೋದೇನಿದೆ, ನಾನು ಸಿನಿಮಾದಲ್ಲಿ ಎಕ್ಸ್ಪೀರಿಯನ್ಸ್ ತೊಗೊತಾ ಬಂದೆ ನಾನು. ಅಂದರೆ ಇಲ್ಲಿರೋ ನಾಲೆಡ್ಜ್ನ ತುಂಬ್ಕೊತಾ ಬಂದೆ. ಸೊ ಇದು ಮುಗಿಸ್ಕೊಂಡು ನೋಡ್ತೀವಿ, ಮತ್ತೆ ಅದು ಆಗಲಿಲ್ಲ ಅಂತಂದಾಗ ಮತ್ತೆ ಎಲ್ಲೋ ಒಂದು ಕಡೆ ಹೋಪ್ ಕಳ್ಕೊಳ್ತಾ ಬಂದ್ವಿ. ಆಮೇಲೆ ಎಲ್ಲೇ ಹೋದ ದೇವ್ರಿಗೊಂದು ಹರಕೆನೂ ಹೊತ್ಕೊಂಡ್ಬಿಟ್ಟಿದ್ದೆ ನಾನು. ಈ ಸಿನಿಮಾ ಅಂದರೆ ಅವಾಗ 2014 ನಾನು ಹರಕೆ ಹೊತ್ಕೊಂಡ್ಬಿಟ್ಟಿದ್ದೆ. ಈ ಸಿನಿಮಾ ಒಂದು ಮಾಡಿ ದೊಡ್ಡ ಸಕ್ಸಸ್ ಆದರೆ ನಾನು ಒಂದು ಈ ಥರದ್ದೊಂದು ಮುಡಿ ಕೊಡ್ತೀನಿ ಏನೋ ಒಂದು ಹರಕೆ ಹೊತ್ಕೊಂಡಿದ್ದೆ ಧರ್ಮಸ್ಥಳಕ್ಕೆ. ಸೊ ಎಲ್ಲೋ ಒಂದು ಕಡೆ ಅದು ಮತ್ತೆ ಹೋಗಿ ನನ್ನ ಹತ್ರನೇ ಬರ್ತಾಯಿತ್ತು, ನಮ್ಮ ಗುರುಗಳ ಹತ್ರ ನಮ್ಮ ಹತ್ರನೇ ಬರ್ತಾಯಿತ್ತು. ಇವಾಗ ಹೆಂಗಾಗಿದೆ ಅಂತಂದ್ರೆ ಅಲ್ಲಿ ಕಟ್ಟಾದ್ಮೇಲೆ ನೆಕ್ಸ್ಟ್ ತರುಣ್ ಸರ್ ಯಾರು ನಮ್ಮ ದರ್ಶನ್ ಸರ್ ಅನೌನ್ಸ್ ಆಯ್ತು. ಅವಾಗ ನಾವು ಸುಮ್ಮನೆ ಆದ್ವಿ. ಯಾಕೆ ಗೊತ್ತಾ ಸರ್, ಇವಾಗ ಆ ವ್ಯಕ್ತಿ ಅಂತ ಸಿನಿಮಾ ಮಾಡಿದಾಗ ತುಂಬಾ ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗುತ್ತೆ ಆ ಸಿನಿಮಾ. ಸಿಂಧೂರ್ ಲಕ್ಷ್ಮಣನ್ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ಸರ್, ಆತನ ಕೆಲಸ ಅಷ್ಟಿದೆ. ಸೊ ಆಗ್ಲಿ ಅಂತ ಆಯ್ತು. ಅದಾದ್ಮೇಲೆ ಸರ್ ಇದು ರವಿಶಂಕರ್ ಸರ್ ಹತ್ರನೂ ಹೋಗಿತ್ತು, ರವಿಶಂಕರ್ ಅವ್ರ ಮಗ ಅದ್ವೈ ಹತ್ರನೂ ಹೋಗಿತ್ತು ಸರ್. ಓಕೆನಾ. ಬಟ್ ಅದು ಸರ್ಗೇನು ಅಂತಂದರೆ ಮಾಡಲಿ, ನಮ್ಮ ಕನ್ನಡದ ಹುಡುಗರು ಮಾಡಲಿ ಅನ್ನೋದು ನಮ್ಗೆ ನಮ್ಮ ಗುರುಗಳಿಗಿದ್ದು. ಪಲ್ಲಕ್ಕಿ ರಾಧಾಕೃಷ್ಣ ಪಲ್ಲಕ್ಕಿ ಅವ್ರಿಗೆ ಇದ್ದಿದ್ದು. ಸೊ ಅದಾಗ್ತಿದ್ದಂಗೆ ನಾವು ಸುಮ್ಮನೆ ಅದಿರಲಿ, ಮತ್ತೆ ಇವಾಗ ಅನೌನ್ಸ್ ಆಗಿದೆಯಲ್ವಾ ಏನು ಅಂತ. ಸೊ ಮತ್ತೆ ಇವಾಗ ನಂದೊಂದು ಆಸೆ ಏನು ಅಂತಂದರೆ ಸರ್, ಇವಾಗ ಯಾರೋ ಹೇಳಿದ್ದಾರೆ, ಅನೌನ್ಸ್ ಮಾಡಿದ್ದಾರೆ, ನಾನು ಅದನ್ನ ಎತ್ತು ಮಾಡಬೇಕು, ಅದರಿಂದ ನನಗೆ ಹೆಸರಾಗಬೇಕು ಅನ್ನೋದಲ್ಲ. ನಂದೊಂದು ಎಲ್ಲೋ ಒಂದು ಸಣ್ಣ ಆಸೆ ಇದೆ ಸರ್. ಅಂದರೆ ಆ ಸಿನಿಮಾ ರೆಡಿ ಆಗ್ತಾ ನಾನು ಇಷ್ಟು ಸೀರಿಯಲ್ಗಳು ಮಾಡಿಬಿಟ್ಟೆ, ಇಷ್ಟು ಸಿನಿಮಾಗಳು ಮಾಡಿದೆ. ಏನಕ್ಕೆ, ನಾನು ಈ ಒಂದು ಸಿನಿಮಾ ಮಾಡಬೇಕು ಅಂತ. ಇವಾಗ ಯಾರ ಕೇಳಿದ್ರು ಎಕ್ಸ್ಪೀರಿಯನ್ಸ್ ಬೇಕು ಅಂತಾರಲ್ವ. ಎಸ್, ನನಗೆ ಇವಾಗ ಎಕ್ಸ್ಪೀರಿಯನ್ಸ್ ಇದೆ. ನಾನು ಆ್ಯಕ್ಟ್ ಮಾಡ್ತೀನಿ, ಫೈಟ್ ಮಾಡ್ತೀನಿ, ಜಿಮ್ನಾಸ್ಟಿಕ್ಸ್ ಮಾಡ್ತೀನಿ, ಓವರಾಲ್ ಒಬ್ಬ ಆ್ಯಕ್ಟ್ರಿಗೆ ಏನೇನು ಬೇಕು ಪ್ರತಿಯೊಂದು ಮಾಡ್ತೀನಿ ಸರ್. ಓಕೆ, ಪ್ರೊಫೆಷ್ನಲ್ ಡ್ಯಾನ್ಸರ್ ಆಗಿದ್ದೀನಿ, ಎಲ್ಲ ಥರದಲ್ಲೂ ಅಪ್ಡೇಟ್ ಆಗಿದ್ದಾಗ ಸೊ ಇವಾಗ ನಾನು ಮಾಡಬೇಕು ಅನ್ನೋದೊಂದು ಆಸೆ ನನಗೆ ಬಂತು ಸರ್. ಓಕೆ. ಸೊ ಇವಾಗ ಒಂದು ಟಾಕ್ಸಿಕ್ದೊಂದು ಪ್ರೊಫೈಲ್ ಸಿಗ್ತಾ ಇದೆ. ನಾನು ಅದನ್ನ ಇಟ್ಕೊಂಡು ನಾನೊಂದು ಅಪ್ರೋಚ್ ಮಾಡಿದೆ ಒಂದಿಬ್ರಿಗೆ. ಸೊ ಅವ್ರಿಗೇನು ಅಂತಂದರೆ ಬಜೆಟ್ ಜಾಸ್ತಿ ಅಂತ. ಅವ್ರು ಸಿನಿಮಾದವರಲ್ಲ, ಸಿನಿಮಾಯಿಂದ ಹೊರಗಡೆ ಇರೋರು. ಸೊ ನನಗೊಂದು ಆಸೆ ಏನಾಯಿತು, ಸರಿ ಮತ್ತೆ ಹೋಗೋಣ,
ಮತ್ತೆ ನಮ್ಮ ಸಿನಿಮಾದಲ್ಲಿರೋರ ಹತ್ರನೇ ಹೋಗಿ ಕೇಳೋಣ ಅಂತ ನಾವು ಮತ್ತೆ ಹೋಗೋವಂಥ ಪ್ರಯತ್ನ ಮಾಡಬೇಕು ಅನ್ನೋ ಟೈಮಲ್ಲಿ ನನಗೊಂದು ವೇದಿಕೆ ಮೂಲಕ ಈ ಸಿನಿಮಾ ಶುರು ಮಾಡಬೇಕು ಅನ್ನೋದು ನನ್ನೊಂದು ಆಸೆ ಸರ್. ಸರ್, ಸಿನಿಮಾ ಈಗ ನೀವೀಗ ಸಿಂಧೂರ ಲಕ್ಷ್ಮಣ ಶುರು ಮಾಡಬೇಕು ಅಂತಿದ್ದೀರಾ. ಬಟ್ ಆದರೆ ಈಗ ನಾವು ತರುಣ್ ಸರ್ನ ಲೇಟೆಸ್ಟ್ ನಾವು ಮಾತಾಡಿಸಿದಾಗ ಅದೇ ದರ್ಶನ್ ಸರ್ ಅವ್ರದ್ದು ಒಂದು ಅನ್ಫಾರ್ಚುನೇಟ್ ಸಿಚುವೇಶನ್ ಇವಾಗ ಆಗಿದೆ. ಬಟ್ ಅದರಿಂದ ಅವರು ಹೊರಗೆ ಬಂದ ನಂತರ ಡೆಫಿನೆಟ್ಲಿ ಅವ್ರಿಗೇನೆ ಆ ಸಿನಿಮಾ ಮಾಡೋದು ನಾನು ಮಾಡೇ ಮಾಡ್ತೀನಿ, ಎಷ್ಟು ವರ್ಷ ನಾನು ವೆಯ್ಟ್ ಮಾಡಿದ್ರು ಪರವಾಗಿಲ್ಲ, ನಾನು ಮಾಡ್ತೀನಿ ಅನ್ನೋ ಒಂಥರ ಮಾತುಗಳನ್ನು ಹೇಳಿದ್ದಾರೆ ತರುಣ್ ಸುಧೀರ್ ಅವರು. ಶೈಲೇಶ ನಾಗ್ ಅವ್ರ ಜೊತೆಗೆ ನಾನು ಮಾತಾಡಿಲ್ಲ, ತರುಣ್ ಸುಧೀರ್ ಅವರು ಹಂಗೆ ಹೇಳಿದ್ದಾರೆ. ಸೊ ಇದನ್ನು ಯಾವ ರೀತಿ ಈಗ ಪಿಚ್ ಮಾಡ್ತೀರಾ ನೀವು? ಹೆಂಗೆ ಇವಾಗ ಈ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀರಾ ಅಂತ? ಸರ್, ಇದು ದರ್ಶನ್ ಸರ್ ಮಾಡಿದ್ರೆ 100% ಕರೆಕ್ಟು ಸರ್. ಬಿಕಾಸ್ ಸಂಗೊಳ್ಳಿ ರಾಯಣ್ಣ ನೋಡಿದೀವಿ ನಾವು, ಎಂಥ ಒಂದು ಸಿನಿಮಾ ಅಂತ. ಸೊ ಆ ಪಾತ್ರಕ್ಕೆ ಅವರು ಸೂಟ್ ಆಗ್ತಾರೆ ಅಲ್ವಾ. ಸೊ ಅದೇ ಥರನೇ ನಾವು ಆ ಕ್ಯಾರೆಕ್ಟರ್ ಥ್ರೂನೇ ನಾವು ಪ್ರಾಕ್ಟೀಸ್ ಮಾಡ್ಕೊಂಡು ಎಕ್ಸ್ಪೀರಿಯನ್ಸ್ ತೊಗೊಂಡೇ ನಾವು ಬಂದಿದ್ದೀವಿ. ಅಂದರೆ ಆ ಒಂದು ಪಾತ್ರಕ್ಕೇ ಅಷ್ಟು ವರ್ಷ ಜರ್ನಿ ಮಾಡಿದ್ದೀವಿ. ಓಕೆನಾ. ಇವಾಗ ನಾನು ಕೇಳ್ತಾ ಇರೋದು, ಇವಾಗ ನಾವೇನೋ ಸಿನಿಮಾ ಹೋಗಿ ಟೀಮ್ ಹತ್ರ ಕಿತ್ಕೊಂಡು ಅದು ಇದು ಅಂತೆಲ್ಲ ನಾವೇನೋ ವಿರುದ್ಧವಾಗಿ ಹೋಗೋಕ್ಕಾಗಲ್ಲ ಸರ್. ಯಾರು ವಿರುದ್ಧವಾಗಿ ಹೋಗಿ ನಾವೇನೋ ಸಾಧನೆ ಮಾಡೋವಂಥದ್ದಿಲ್ಲ. ಬಿಕಾಸ್ ನಾನು ನಾಳೆ ದಿನ ಚಿತ್ರರಂಗದಲ್ಲಿ ಇರಲೇಬೇಕು. ಸೊ ನಾನು ಕೇಳ್ಕೊಳ್ಳೋದೇನೋ ಅಂತಂದರೆ ಹೊಸಬ್ರಿಗೆ ಅವಕಾಶ ಕೊಡಿ. ಇವಾಗ ಕನ್ನಡ ಚಿತ್ರರಂಗ ಈ ಥರ ದಿನ ಕ್ಷೀಣಿಸ್ತಿರ್ಬೇಕಾದ್ರೆ ಒಂದು ಹೊಸಬ್ರಿಗೆ ಈ ಥರ ಒಂದು ಅವಕಾಶ ಕೊಡಲಿ. ಇವಾಗ ತರುಣ್ ಸರ್ ಜೊತೆ ನಾನು ವರ್ಕ್ ಮಾಡಿದ್ದೀವಿ ಸರ್, ರಾಬರ್ಟಲ್ಲಿ ಮಾಡಿದ್ದೀವಿ. ಸೊ ಉಮಾಪತಿ ಸರ್ ಜೊತೆ ಫಸ್ಟ್ ಪ್ರೊಡಕ್ಷನ್ ಅದರಲ್ಲಿ ನಾವು ಮಾಡಿದ್ದೀವಿ. ಯಾರಾದರೂ ಪರವಾಗಿಲ್ಲ ಸರ್, ಹೊಸಬ್ರುಗಳು ನಾವು ಇದ್ದೀವಿ ಅಲ್ವಾ. ನಂತರ ಎಷ್ಟೋ ಜನ ಕಲಾವಿದರು. ನೀವು ಈಗ ತರುಣ್ ಸರ್ ಗಮನಕ್ಕೆ ನೀವು ತಂದಿದ್ದೀರಾ? ಅವ್ರಿಗೆ ಹೇಳಿಲ್ಲ ಅಂದರೆ ಇದನ್ನ ಇವಾಗ ಏನು ಗೊತ್ತಾ ಸರ್, ನಾನು ಡೈರೆಕ್ಟಾಗಿ ಹೋಗ್ತೀನಿ. ಇವಾಗ ತರುಣ್ ಸರ್ ಹತ್ರ ಹೋಗ್ಬಿಟ್ಟು ಕುತ್ಕೊಂಡು ಮಾತಾಡ್ತೀನಿ ಅಂತಂದ್ರೆ ಅವ್ರು ಅದನ್ನ ಎಷ್ಟು ಸೀರಿಯಸ್ ತಗೋತಾರ ನಂಗೆ ಗೊತ್ತಿಲ್ಲ. ಇವಾಗ ಉಮಾಪತಿ ಸರ್ ಹತ್ರ ಮತ್ತೆ ಹೋಗ್ತೀನಿ. ಇವಾಗ ಹೋದ ತಕ್ಷಣ ಏನು ಮಾಡ್ತಾರೆ, ಹ್ಞೂ ಸರಿನಪ್ಪ ಆಯಿತು ಹೇಳ್ತೀನಿ ಅಂದ್ಬಿಟ್ಟು ಅದು ಅಲ್ಲಲ್ಲಿಗೆ ಇರುತ್ತೆ ಹೊರತು. ಸೊ ಇದೇನು ಅನ್ನೋದು ಜನಕ್ಕೂ ಗೊತ್ತಾಗಲ್ಲ, ಒಳಗಡೆ ಏನು ಸತ್ಯಾಂಶ ಇದೆ ಅನ್ನೋದು ಜನಕ್ಕೂ ಗೊತ್ತಾಗಲ್ಲ. ಸೊ ಅದಕ್ಕೆ ನಾನು ನಮ್ಮ ಗುರುಗಳ ಹತ್ರ ಹೇಳಿದೆ, ಸರ್ ಈ ಥರ ಒಂದು ಸಿನಿಮಾ ಇವಾಗ ಒಂದು ಓಪನ್ ಅಪ್, ಇಷ್ಟು ವರ್ಷ ನಾನು ಸುಮ್ಮನೆ ಇದ್ದೆ ಸರ್, ಈ ಸಿನಿಮಾ ಮಾಡಬೇಕು ಅಂತ. ಇವಾಗ ಓಪನ್ ಅಪ್ ಆಗಲ್ಲ ಸರ್, ಇವಾಗ ನಾನು ಹೇಳ್ಕೊಳ್ಳ ಮೀಡಿಯಾ ಮುಂದೆ ಹೇಳಲ್ಲ ಅನ್ನೋದೊಂದು ನಾನು ಕೇಳಿದಾಗ ಸರಿ ಆಯ್ತು ಹೇಳು ಅಂತಂದರು. ಸೊ ನಂದೊಂದು ಆಸೆ ಏನು ಗೊತ್ತಾ ಸರ್, ಇವಾಗ ತರುಣ್ ಸರ್ ಮಾಡ್ತಾರೆ ಅಲ್ವಾ, ಮಾಡಲಿ ಸರ್, ನನಗೇನು ಬೇಜಾರಿಲ್ಲ. ಇವಾಗ ಅವರು ದರ್ಶನ್ ಸರ್ನ ಇಟ್ಕೊಂಡು ಮಾಡ್ತಾರೆ ಅಂತಂದರೆ ಗ್ರೇಟ್ ಸರ್. ಇವಾಗ ನಾವೇನಾದ್ರು ಇವಾಗ ನಾವೊಂದು ಸಿನಿಮಾ ಸಿಂಧೂರ ಲಕ್ಷ್ಮಣ ನಾವು ಸಿನಿಮಾ ಮಾಡಿದ್ರೆ ಅದು ಸಣ್ಣ ಸಿನಿಮಾ ಆಗಿರುತ್ತೆ. ಅಂದರೆ ನನಗೆ ಎಷ್ಟು ಲಿಂಕ್ ಇದೆ ಆ ಲಿಂಕ್ ಅಷ್ಟಕ್ಕೆ ನಾನು ತೋರಿಸ್ಕೋಬೋದು. ಆದರೆ ದರ್ಶನ್ ಸರ್ ಮಾಡಿದ್ರೆ ಇಡೀ ಇಂಡಿಯಾನೂ ನೋಡುತ್ತೆ. ಓಕೆನಾ. ಸೊ ಒಬ್ಬ ಫ್ರೀಡಮ್ ಫೈಟರ್ ಸಿನಿಮಾ ಒಂದೇ ಆಗಬಾರ್ದಲ್ವಾ ಸರ್. ಭಗತ್ ಸಿಂಗ್ ಎಷ್ಟು ಸಿನಿಮಾಗಳಿದೆ ಈ ಥರ. ಸೊ ನಮ್ದೊಂದು ಇವಾಗ ಅವ್ರ ಸ್ಟೋರಿ ಕಂಡಂತಹ ಸ್ಟೋರಿಗೆ ಅವ್ರು ತೆಗಿಲಿ ಸರ್. ನನ್ನ ಎಕ್ಸ್ಪೀರಿಯನ್ಸ್ ಇದೆ ಅಲ್ವಾ, ನಾನು ಕಂಡಂಥ ಸ್ಟೋರಿ ಇದೆ ಅಲ್ವಾ. ನಾನು ಆ ಊರ ಜನದತ್ರ ಹೋಗಿ ಬೆರ್ತಿ ಮಾತಾಡಿ ಅವ್ರದ್ದು ಇನ್ಫಾರ್ಮೇಷನ್ ತೊಗೊಂಡಿರೋಂಥ ಇನ್ಫಾರ್ಮೇಷನ್ ಇರುತ್ತಲ್ವ ಸರ್, ಅದನ್ನ ನಂತರ ನಾನು ಅದನ್ನು ಎಕ್ಸಿಕ್ಯೂಟ್ ಮಾಡ್ಕೊಳ್ತೀನಿ. ಸೊ ಅದಕ್ಕೆ ನಿಮ್ಮ ತಂಡ ರೆಡಿ ಇದೆಯಾ ಇವಾಗ? ಯಾವ ಥರ ಟೀಮ್ ಅಪ್ ಇದೆ ಸರ್? ಅಂದರೆ ಇವಾಗ ನಾನು ನಮ್ಮ ಗುರುಗಳು ಒಂಟಿ ಸರ್. ನಾವಿವಾಗ ಪ್ರೊಡ್ಯೂಸರ್ ಇದ್ದಾರೆ, ನಾವು ಹೆಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ, ಏನೂ ಇಲ್ಲ ಸರ್. ನಾನು ಹೊಸ ಕಲಾವಿದ, ನನಗೂ ಸಿನಿಮಾದಲ್ಲಿ ಬೆಳಿಬೇಕು ಅಂತ ಆಸೆ ಇದೆ. ಈ ಒಂದು ಹುಡುಕಾಟದಲ್ಲೇ ನಾನೊಬ್ಬ ಆ್ಯಕ್ಟ್ರ್ ಅಂತ ಅದೇ. ಸೊ ಒಂದು ಆಪರ್ಚುನಿಟೀಸ್ ಕೊಟ್ಟರೆ ನಾವು ಮಾಡ್ತೀವಿ. ಓಕೆ, ಈಗ ಆಲ್ರೆಡಿ ಅವರಿಗೆ ಅನೌನ್ಸ್ ಮಾಡ್ಕೊಂಡಿರೋದ್ರಿಂದ ಅಂದರೆ ಯಾವ ಥರ ಈಗ ಟೈಟಲ್ ವಿಚಾರ ಆಗಿರ್ಬೋದು, ಕತೆ ವಿಚಾರದಲ್ಲಿ ಅಂದರೆ ಯಾವ ರೀತಿ ಇದು ಮುಂದುವರಿಬೇಕು ಅಂತ ಇದ್ದೀರಾ? ಅಂದರೆ ಈಗ ತರುಣ್ ಸುಧೀರ್ ಸರ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಸಿನಿಮಾ ಅನೌನ್ಸ್. ಹೌದು ಸರ್. ಇದಕ್ಕೆ ಮುಂಚೆ ಏನು ಪ್ಲ್ಯಾನ್, ಯಾವ ಥರ ಪ್ಲ್ಯಾನ್ ಇದೆ ನಿಮ್ಗೀಗ? ಸೊ ಪ್ಲ್ಯಾನ್ಗಿಂತ ನಾನು ಬಿಫೋರ್ ಏನಾಗಿತ್ತು ಅಂತ ಹೇಳ್ತೀನಿ. ಫಸ್ಟು ತಾತ ಪ್ರೊಡಕ್ಷನ್ನಲ್ಲಿ ಶೂರ ಸಿಂಧೂರ ಲಕ್ಷ್ಮಣ ಅನ್ನೋದು ನಮ್ಮ ಗುರುಗಳ ಟೈಟ್ಲು. ಇದು ನಾನೇ ಹೋಗ್ಬಿಟ್ಟು ಇದನ್ನ ರಿನಿವಲ್ ಮಾಡಿಸ್ಕೊಂಡು ಬಂದಿದ್ದೀನಿ ಫಿಲಮ್ ಚೇಂಬರ್ಗೆ ಹೋಗಿ. ಸರಿ ಆಯಿತಾ. 4 ವರ್ಷ ನಾನೇ ರಿನಿವಲ್ ಮಾಡಿಸ್ಕೊಂಡು ಬಂದೆ. ಸೊ ಇದಾದಮೇಲೆ ಸಿಂಧೂರ ಲಕ್ಷ್ಮಣ ಕತೆ ಆ ಟೈಮಲ್ಲೇ 2016, 17, 14, 15 ಟೈಮಲ್ಲೇ ತುಂಬ ಹೆಸರುಗಳು ಬಂತು. ಕ್ರಾಂತಿವೀರ ಸಿಂಧೂರ ಲಕ್ಷ್ಮಣ, ಸ್ವತಂತ್ರ ಹೋರಾಟಗಾರ ಸಿಂಧೂರ ಲಕ್ಷ್ಮಣ ಅಂತ ಒಂದೊಂದು ಪ್ರೊಡಕ್ಷನ್ನಿಂದ ಬಂದಿದ್ದದು. ಅದು ಏನಕ್ಕೆ ಅನ್ನೋದು ನನಗೂ ಗೊತ್ತಿಲ್ಲ, ಅದೊಂದು ಕ್ಯೂರಿಯಾಸಿಟಿ ಇದೆ ನನಗೆ. ಸೊ ಅದಾದಮೇಲೆ ಲೀಗಲಾಗೆ ಮಾತಾಡಿದ್ರು, ನಮ್ಮ ಸರ್ ಹತ್ರ ಲೀಗಲಾಗೆ ಮಾತಾಡಿಕೊಂಡು ಮಾಡಿದ್ರು. ಸೊ ನನಗೇನು ಅಂತಂದರೆ ಸರ್, ಅದೇ ಹೇಳ್ತಾ ಇದ್ದೀನಲ್ವಾ, ಹೊಸದಾಗಿ ಇವಾಗ ನನಗೇನು ಗೊತ್ತಿದೆ ಆ ಥರದ್ದು ಸಿಂಧೂರ ಲಕ್ಷ್ಮಣ ನಾನು ತೋರಿಸ್ತೀನಿ. ಓಕೆ. ಇಲ್ಲ ಅವರೇ ಏನಾದ್ರು ಸಿನಿಮಾ ಮಾಡ್ತಾರೆ ಅಂತಂದರೆ ನಾವು ಕಲಾವಿದ್ರೆ ಸರ್. ಇವಾಗ ನಾವು ಏನೋ ಒಂದು ಸಿನಿಮಾದಲ್ಲಿ ಅಚೀವ್ ಮಾಡಬೇಕು ಅಂತ ಇದ್ದೀವಿ. ನಮ್ಮ ಮೇಲೆ ನೇರವಾಗಿ ಹಾಗಾದರೆ ಈಗ ತರುಣ್ ಸುಧೀರ್ ಅವರು ದರ್ಶನ್ ಅವ್ರನ್ನ ರೀಪ್ಲೇಸ್ ಮಾಡಿ ನಿಮ್ಮನ್ನ ಕಾಸ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹೆಂಗೆ ಹೇಳಿ ಸರ್ ನಾನು ಅದನ್ನ ಆಸಿ, ಬಿಕಾಸ್ ಅವ್ರು ಲೆಜೆಂಡು ಸರ್. ಇವಾಗ ನಾವು ಅವ್ರಿಗೆ ಕಾಂಪಿಟೇಟರ್ಸು ಅಲ್ಲ, ಏನೂ ಅಲ್ಲ. ಅವ್ರದ್ದು ಹಾಕ್ಕೊಟ್ಟಿರೋ ಮಾರ್ಗದರ್ಶನದ ಮೇಲೆ ನಾವು ಹೋಗ್ಬೇಕೇ ಆಗುತ್ತೆ ಹೊರತು ನಾವು ಅವ್ರದ್ದು ಜಾಗ ಅವ್ರ ಮೇಲೆ ಅವ್ರದನ್ನ ನಾವು ಮಾಡ್ತೀವಿ ಅನ್ನೋದಲ್ಲ ಸರ್. ಹಂಗಂತ ತಗೊಂಡ್ರೆ ಇಷ್ಟು ವರ್ಷ ನಾನು ಮಾಡಿದ್ದು ಪ್ರಾಜೆಕ್ಟ್ ಅಲ್ವಾ ಸರ್. ಇವಾಗ ನಾನೇ ಕ್ವಶನ್ ಕೇಳ್ತೀನಿ, ನಾನು ಇಷ್ಟು ವರ್ಷ 15 ವರ್ಷ ನಾನು ಮಾಡಿದ್ದೀನಲ್ವ, ಅದ್ರಕ್ಕೆ ವ್ಯಾಲ್ಯೂ ಇಲ್ವಾ?
ಹಂಗಾರೆ ಇವಾಗ ನಂದನ್ನ ಆಸೆನ ತಾನೇ ಕಿತ್ಕೊಂಡಂಗೆ ಆಗುತ್ತಲ್ವ ಸರ್. ನಾನು ಅದನ್ನೇನು ಬ್ಲೇಮೇ ಮಾಡ್ತಾ ಇಲ್ಲ. ಆ ಒಂದು ಕಥೆನ ಹೈಲೈಟ್ ಮಾಡೋಣ. ನನಗೆ ಇಲ್ಲಿ ಯಾರೊಬ್ರು ಅವ್ರು ಯಾರು ಇವ್ರು ಯಾರು ಅನ್ನೋದನ್ನ ನಾನು ಹೈಲೈಟ್ ಮಾಡ್ತಾ ಇಲ್ಲ. ಸಿಂಧೂರ ಲಕ್ಷ್ಮಣನ ತೋರಿಸ್ಕೊಡೋಣ ಪ್ರಪಂಚಕ್ಕೆ, ಅವ್ರು ಯಾರು ಅನ್ನೋದನ್ನ ನಾವು ತೋರಿಸ್ಕೊಡೋಣ ಅನ್ನೋದು ನನ್ನೊಂದು ಆಸೆ ಅಷ್ಟೇ ಸರ್. ಇಲ್ಲ ಅಂದಿದ್ರೆ ಬೇರೆ ಎಲ್ಲ ಸಬ್ಜೆಕ್ಟಲ್ಲೂ ನಾನು ಈ ಥರ ತೆಗಿಬೋದಿತ್ತಲ್ವ. ಯಾಕೆ ಇದೊಂದೇ ವರ್ಷಕ್ಕೆ ನಾನು ಇಷ್ಟು ವರ್ಷ ನಾನು ಶ್ರಮ ವಹಿಸ್ಕೊಂಡ್ಬಂದಿದ್ದೀನಿ, ಆಸೆಗಳನ್ನ ಹೊತ್ಕೊಂಡ್ಬಂದಿದ್ದೀನಿ. ಇವತ್ತು ನಮ್ಮ ಮನೆ ಬಿರೋ ಮೇಲೆ ಓಪನ್ ಮಾಡಿದ್ರೆ ಎಲ್ಲ ಸ್ಟಿಕ್ ಬಿಲ್ಸ್ ಹಾಕಿಟ್ಟಿದ್ದೀನಿ. ಅವ್ರ ಜನನ, ಮರಣ, ಅವ್ರ ತಾಯಿ, ಅವ್ರ ಪ್ಲೇಸಸ್ ಯಾವುದು, ಎಷ್ಟನೇ ವರ್ಷಕ್ಕೆ, ಅವ್ರು ಎಷ್ಟು ಅಡಿ ಜೈಲ್ದು ಕೋಟೆ ಅದು ಗೋಡೆ ಹಾರ್ಬಿಟ್ಟು ಬಂದಿದ್ದಾರೆ. ಇದು ಪ್ರತಿಯೊಂದು ನಾನು ದಿನ ಎದ್ದಾಗೆಲ್ಲ ನೋಡ್ಕೊಳ್ತಾ ಬರ್ತಿರೋನಿಗೆ ಮ್ಯಾನಿಫೆಸ್ಟ್ ಮಾಡ್ತಾ ಅದು ನಿಜ ಆಗಲ್ವಾ ಸರ್? ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದಕ್ಕೆ ನಾನು ಓಪನ್ ಆಗಿ ಕೇಳ್ತಾ ಇದ್ದೀನಿ, ಹೊಸ ಕಲಾವಿದರುಗಳು ನಾವುಗಳಿದ್ದೀವಿ ಸರ್. ನಿಮ್ಮ ಸಿನಿಮಾಗಳಿಂದನೇ ನಾವು ಬಂದಿರೋದು, ರಾಬರ್ಟ್ ಇಂದಾನೇ ನಾನು ಸಿನಿಮಾ ಪ್ರಪಂಚಕ್ಕೆ ಎಂಟ್ರಿ ಆಗಿರೋದು. ಯಾಕೆ ಕನ್ನಡ ಚಿತ್ರರಂಗದಲ್ಲಿ ನೀವು ನನ್ನನ್ನು ಯಾಕೆ ನಿಲ್ಲಿಸಬಾರ್ದು? ಇವಾಗ ಇವಾಗ ಪ್ರಾಬ್ಲಮ್ ಇವಾಗ ನಾನು ಓಪನ್ ಆಗಿ ಹೇಳ್ತೀನಿ ಸರ್. ಇವಾಗ 10 ಕೋಟಿ ಇನ್ವೆಸ್ಟ್ ಮಾಡ್ತಾರೆ ಅಂತಂದರೆ 10 ಕೋಟಿ ನಮಗೆ ಇವಾಗ ದೊಡ್ಡ ಹೀರೋನ ಹಾಕ್ಕೊಂಡ್ರೆ ಸಮ್ಟೈಮ್ಸ್ ಹೇಳ್ತಾರೆ ಅವ್ರಿಗೇನೆ ಅರ್ಧ ದುಡ್ಡು ಅದರಲ್ಲೇ ಹೋಗ್ಬಿಡುತ್ತೆ ಪೇಮೆಂಟ್, ಇನ್ನು ಅರ್ಧ ದುಡ್ಡು ಮಾತ್ರ ಸಿನಿಮಾ ಪ್ರೊಡಕ್ಷನ್ಗೆ ಅಂತ. ನಮ್ಗೆ ಆ ಥರ ಬೇಡ. ನಮ್ದೇನಿದೆ ಮಿನಿಮಮ್ ಪೇಮೆಂಟ್ ನಮ್ಗೆ ಕೊಡಲಿ ಸರ್, ಸಾಕು. ಸಿನಿಮಾ ಪೂರ್ತಿಯಾಗಿ ಸಿನಿಮಾ ಅದಕ್ಕೆ ಇನ್ವೆಸ್ಟ್ ಮಾಡಿಬಿಡ್ಲಿ. ಅದು ಆಗಲ್ವಾ ಸರಿ, ಹೊಸಬಂಗೆ ಸಡನ್ನಾಗಿ ಇಷ್ಟು ಇನ್ವೆಸ್ಟ್ ಮಾಡೋಕ್ಕೆ ಆಗಲ್ಲ ಅಂತ ಬಂದರೆ ತೊಂದರೆ ಇಲ್ಲ ಸರ್. ನಮ್ಮ ಹತ್ರ ಕೆಲವೊಂದು ಕಥೆಗಳಿದೆ. ಅದು ನಮ್ಮ ಏನೋ ಸಣ್ಣ ಪುಟ್ಟ ಈ ಥರ ಏನೋ ಒಂದು ಹೀರೋಯಿಸಮ್ ಬಿಲ್ಡಪ್ಗೆ ಆ ಥರದ್ದು ಕಥೆಗಳಲ್ಲ. ಇದು ತುಂಬ ಸೂಕ್ಷ್ಮವಾಗಿರೋಂಥ ಕಥೆಗಳು. ಅದೇ ಹೇಳಿದ್ನಲ್ಲ ಸರ್, 20 ರೂಪಾಯಿ ಹಾಕ್ಬಿಟ್ಟು 200 ರೂಪಾಯಿ ತೆಗಿಬೇಕು ಅಂತೀವಲ್ಲ, ಅಂಥ ಕಥೆಗಳು. ಇವಾಗ ಕಾಂತಾರ ಅಂತ ಏನು ಬಂತು, ಅದೇ ಜಾನರ್ ಅಂತಲ್ಲ, ಅಷ್ಟು ಬಜೆಟ್ ಇಟ್ಕೊಂಡು ನಾವು ಅಷ್ಟು ಎಕ್ಸ್ಪ್ಲೋರ್ ಮಾಡೋವಂಥ ಸಿನಿಮಾಗಳು ನಮ್ಮ ಹತ್ರ ಇದೆ. ಒಂದ್ಸತಿ ಅಟ್ಲೀಸ್ಟ್ ಅದಕ್ಕಾದ್ರೂ ಪ್ರೊಡ್ಯೂಸರ್ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು. ಇವಾಗ ಸುಮ್ಮನೆ ಯಾರ್ಯಾರಿಗೂ ಇನ್ವೆಸ್ಟ್ ಮಾಡ್ತಾರೆ ಸರ್, ಚಿತ್ರರಂಗದ ಅಲ್ಲದೆ ಇರೋರು. ಚಿತ್ರರಂಗದಲ್ಲಿರೋ ಪ್ರೊಡ್ಯೂಸರ್ಸ್ಗಳಿಗೆ ನಾನು ಡೈರೆಕ್ಟಾಗಿ ಅಪ್ರೋಚ್ ಮಾಡ್ತಾ ಇದ್ದೀನಿ. 6.5 6.6 ಹೈಟ್ ಇದ್ದೀನಿ, ಬಳಸ್ಕೊಳ್ಳಿ ಸರ್. ಸಕ್ಕದಾಗಿ ಡ್ಯಾನ್ಸ್ ಮಾಡ್ತೀನಿ, ಸಕ್ಕದಾಗಿ ಫ್ಲಿಪ್ಸ್ ಮಾಡ್ತೀನಿ, ಓಕೆನಾ? ಅಭಿಮಾನಿಗಳು ಬೇಕಾ? ಪ್ರಮೋಷನ್ಸ್ಗೆ ನಾನು ಉತ್ತರ ಕರ್ನಾಟಕ ಪೂರ್ತಿ ನನ್ನ ಸೈನ್ಯ ರೆಡಿ ಇದೆ ಸರ್. ಪ್ರತಿಯೊಬ್ಬರು ಮನೆಗೆ ಹೋಗ್ಬಿಟ್ಟು ನಾವು ಪ್ರಮೋಷನ್ ಮಾಡಿದ್ದೀವಿ ಸರ್. ಜೇಮ್ಸ್ ಆಗಿರ್ಬೋದು, ಬಜರಂಗಿ 2 ಆಗಿರ್ಬೋದು. ಬಜರಂಗಿ 2 ನಾನೊಂದು ಎಕ್ಸ್ಪೀರಿಯನ್ಸ್ನ ಹೇಳ್ತೀನಿ ಈ ಒಂದು ಮಾತಿನ ಮೂಲಕ. ರಿಲೀಸ್ ಆಗಿದ್ದ ದಿನನೇ ನಮ್ಮ ಬಾಸ್ ಇಲ್ಲ, ಓಕೆ ಸರ್. ಸೊ ಅವಾಗ ನಾವು ಖುಷಿ ಪಡ್ಬೇಕು. ನಮ್ಮ ಪ್ರೊಫೈಲ್ ಬೆಳೀತು ಅಂತ ಖುಷಿ ಪಡ್ಬೇಕಾ, ಇಲ್ಲ ಆ ಸಿನಿಮಾ ಬಿದೋಯ್ತು ಅಂತ ಬೇಜಾರು ಮಾಡ್ಕೊಬೇಕಾ, ಇಲ್ಲ ಅಪ್ಪು ಸರ್ ಇಲ್ಲ ಅಂತ ಅನ್ಕೊಬೇಕಾ? ಯಾವುದನ್ನು ಆಸೆ ಪಟ್ಟಿಲ್ಲ ಸರ್. ಬಾಸ್ ಇಲ್ಲ ಅನ್ನೋದೊಂದು ತುಂಬ ನಮಗೆ ಬೇಜಾರಾಗಿ ನೋವಲ್ಲಿ ಸಿನಿಮಾ ಹೋಯ್ತು ಬಿಡುಗರು ಅಂದ್ಬಿಟ್ಟು ಬಿಟ್ಬಿಟ್ವಿ ನಾವು. 3 ದಿನ ಥಿಯೇಟ್ರ್ ಕ್ಲೋಸ್ ಆಗಿತ್ತು. ಜಯಣ್ಣ ಸರ್ ಫೋನ್ ಮಾಡಿಬಿಟ್ಟು ಹೇಳ್ತಾರೆ, ಈ ಥರ ಸಿನಿಮಾ ಎಲ್ಲ ಹೋಯ್ತು, ಇಷ್ಟು ದಿನ ನಾವು ನಿಮ್ಗಳಿಗೆ ಏನೇನು ಪ್ರಮೋಷನ್ ಬೇಕೋ ನಾವು ಮಾಡಿಕೊಟ್ಟಿದ್ದೀವಿ, ನೀವುಗಳೇ ಇಂಟರ್ವ್ಯೂಗಳು ಮಾಡಿದ್ದೀರಾ. ಹೊಸಬ್ರಿಗೇನೆ ಅವತ್ತು ಅವಕಾಶ ಕೊಟ್ಟಿದ್ದು ಹರ್ಷ ಮಾಸ್ಟ್ರು. ಇಂಟರ್ವ್ಯೂ ಎಲ್ಲ ಚೆನ್ನಾಗಿತ್ತು, ಎಲ್ಲ ಪ್ರಮೋಷನ್ ಎಲ್ಲ ಚೆನ್ನಾಗಾಯಿತು. ರಿಲೀಸ್ ಆದಮೇಲೆ ಏನು ವಾಟ್ ನೆಕ್ಸ್ಟ್ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಜಯಣ್ಣ ಹೇಳಿದ್ರು, ಇನ್ನು ನಿಮ್ಮ ಕಲಾವಿದ್ರ ಕೈಯಲ್ಲಿದೆ, ನಿಮ್ಮ ಕಲಾವಿದ್ರ ಕೈಯಲ್ಲಿ ಇವಾಗ ಪ್ರಮೋಷನ್ಸ್ ಎಲ್ಲ ಇರೋದು, ನೀವು ಹೋಗ್ಬಿಟ್ಟು ಇದನ್ನ ಬೆಳೆಸ್ಕೊಳ್ಳಿ ಅಂತ ಅವ್ರು ನಮ್ಮ ಕೈಲಿ ಬಿಟ್ಬಿಟ್ರು. ಸರಿ ಸರ್ ಆಯಿತು ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ನನ್ನ ಫ್ರೆಂಡ್ ಸರ್ ಎಲ್ಲ ಇದು ಸೇರಿ ಉತ್ತರ ಕರ್ನಾಟಕದ ಕಡೆ ಹೋದ್ವಿ. ಹುಬ್ಬಳ್ಳಿ ಬೆಳಗಾಂ 2 ನಾನು ಕವರ್ ಮಾಡಿದೆ ಸರ್. ಥಿಯೇಟ್ರಿಗೆ ಹೋದೆ, ಜಯಣ್ಣಂಗೆ ಫೋನ್ ಮಾಡಿದೆ, ಅಣ್ಣ ಈ ಥರ ದುಡ್ಡಿಲ್ಲ ನಮ್ಮ ಹತ್ರ, ಟಿಕೆಟ್ಸ್ಗಳು ಬೇಕಣ್ಣ, ಈ ಥರ ಜನ ಸೇರಿಸ್ತಾ ಇದ್ದೀನಿ ಅಂತಂದ್ಬಿಟ್ಟು ನಾನು ಹಿಂದಿನ ದಿನ ಹೊರಟಿದ್ದ ದಿನನೇ ನೈಟ್ ಹೇಳಿದೆ. ಪ್ರೇಮ್ ಅವ್ರಿಗೂ ಹೇಳಿದೆ, ಪ್ರೇಮ್ ಅಂತ ಇದ್ದಾರೆ ಅವರು ಕ್ಯಾಶಿಯರ್ ಥರ. ಸೊ ಅವರು ಸರಿ ಆಯಿತು ಏನೇ ಇದ್ರು ನನಗೆ ಅಪ್ಡೇಟ್ ಮಾಡಿ ಕಳಿಸಿ ಅಂತಂದರು. ಆಮೇಲೆ ಅಲ್ಲಿ ಹೋದ್ಮೇಲೆ ಥಿಯೇಟ್ರ್ ಹತ್ರ ಹೋಗ್ಬಿಟ್ಟು ಕಾಲ್ ಮಾಡ್ತೀನಿ ಜಯಣ್ಣಗೆ, ಸರಿ ಆಯಿತು ಕಣ ಎಷ್ಟು ಟಿಕೆಟ್ ಬೇಕು ಅಂತ ಕೇಳಿದ್ರು. 300 ಸೀಟ್ ಇದೆ ಅಣ್ಣ ಇಲ್ಲಿ ಅಂತಂದೆ. 300 ಸೀಟ್ 50 ಸೀಟ್ ಬಿಟ್ಬಿಡು, ಅಲ್ಲಿ ಪಬ್ಲಿಕ್ ಅವ್ರು ಬರ್ತಾರೆ, ಇನ್ನು 250 ಸೀಟ್ 250 ಟಿಕೆಟ್ ನಾನು ಕೊಡಿಸ್ತೀನಿ ಅಂತಂದರು. ಬಿಕಾಸ್ ಅವ್ರದ್ದು ಎಷ್ಟೋ ಥಿಯೇಟ್ರ್ಗಳು ಜಯಣ್ಣ ಅವರು ಲೀಸಿಗೆ ತೊಗೊಂಡಿದ್ದಾರೆ ಉತ್ತರ ಕರ್ನಾಟಕದ ಕಡೆ. ಅದ್ರದ್ದೊಂದು ಕಥೆನೇ ಇದೆ, ಅದು ಹೇಳ್ತೀನಿ ಬೇರೆ. ಸೊ ಆ ಟೈಮಲ್ಲಿ ನಾನು ಟಿಕೆಟ್ಸ್ ಎಲ್ಲ ಕೊಟ್ಬಿಟ್ಟು ನಾವು ಪ್ರಮೋಷನ್ ಮಾಡಿದ್ವಿ ಸರ್. ಆಮೇಲೆ ಮಠದ ಗುರುಗಳನ್ನೆಲ್ಲ ಕರೆಸಿದ್ವಿ. ಮಠದ ಗುರುಗಳು ಸಿನಿಮಾ ನೋಡೋಂಗಿಲ್ಲ, ಅವ್ರದ್ದೇ ಒಂದು ಸೆಟ್ ಆಫ್ ರೂಲ್ಸ್ಗಳಿದೆ. ಆದರೆ ಅದನ್ನೆಲ್ಲ ಮೀರಿಸಿ ನಾನು ಅವ್ರನ್ನ ಕರ್ಕೊಂಬಂದೆ. ನಮ್ಮ ಹುಕ್ಕೇರಿ ಮಠದ ಗುರುಗಳನ್ನ ಕರ್ಕೊಂಬಂದು ಅವ್ರು ನಮ್ಗೆ ಸಾಥ್ ಕೊಟ್ಟರು. ಸೊ ಈ ಥರದ್ದೆಲ್ಲ ಉತ್ತರ ಕರ್ನಾಟಕ ಪೂರ್ತಿ ಕವರ್ ಮಾಡಿದ್ದೀನಿ ಸರ್. ಇವಾಗ ನಮಗೆ ಆಡಿಯನ್ಸ್ ಬೇಕಾ, ನಾನೇ ಪ್ರತಿಯೊಂದು ಪ್ರಮೋಷನ್ಸ್ಗಳು ನಾವು ಮಾಡ್ತೀವಿ, ನಮ್ಮ ಟೀಮ್ಗಳು ಮಾಡ್ತೀವಿ. ನಮಗೇನು ಆಸೆಗಳಿಲ್ಲ ಸರ್. ಸಿನಿಮಾ ಮಾಡಬೇಕು, ಸಿನಿಮಾಯಿಂದ ನಾವುಗಳು ಬೆಳಿಬೇಕು, ಸಿನಿಮಾ ಇಂಡಸ್ಟ್ರಿ ಬೆಳಿಬೇಕು, ಇದು ನಮ್ಮ ವಿಷನ್ನು. ತುಂಬ ತುಂಬ ಯೂನಿಕ್ ಆಗಿರೋವಂಥ ಕಾನ್ಸೆಪ್ಟ್ಗಳಿದೆ. ಸೊ ಯಾರು ಬೇಕಾದ್ರೂ ಬಂದು ಈ ಹುಡುಗನ ನಾನು ಬೆಳೆಸ್ತೀನಿ, ಈ ಹುಡುಗನ ನಾನು ನಿಲ್ಲಿಸ್ತೀನಿ ಅನ್ನೋಷ್ಟು ಯಾರಿಗಿದೆ ಅವ್ರು ನಮ್ಮನ್ನ ಬೆಳೆಸ್ಬೋದು ಸರ್. ಕರೆಕ್ಟ್. ನಾವೊಂದು ಗೊಂಬೆ ಆಗಿದ್ದೀವಿ ಅಷ್ಟೇ. ಈ ಗೊಂಬೆನ ನೀವು ಹೆಂಗೆ ಬಳಸ್ಕೊಳ್ತೀರೋ ಅದು ನಿಮಗೆ ಬಿಟ್ಟಿರೋದು. ನಾವು ಒಂದು ಕಲಾವಿದರಾಗಿ ನಾವು ಇಂಡಸ್ಟ್ರಿಲಿ ಇಷ್ಟು ವರ್ಷ ಜರ್ನಿ ಮಾಡಿದ್ದೀವಿ, 1 ರೂಪಾಯಿ ಆಸೆ ಪಡ್ದೇನೆ, ಪೇಮೆಂಟ್ ಕೊಟ್ಟಿಲ್ಲ ಅಂತಂದ್ರೂ ಎಲ್ಲೋ ಒಂದು ಕಡೆ ಒಂದು ಮನಸ್ತಾಪಗಳು ಮಾಡ್ಕೊಂಡಿದ್ದೀವಿ.
ಇದು ದೊಡ್ಡದಾಗಿ ಕಿರಿಗಳು ಮಾಡ್ಕೊಂಡಿಲ್ಲ, ಜಗಳ ಮಾಡಿಲ್ಲ, ಕಾಂಟ್ರವರ್ಸಿಗಳು ಮಾಡ್ಕೊಂಡಿಲ್ಲ. ಯಾಕಂದರೆ ನಾಳೆ ದಿನ ಮತ್ತೆ ನಮ್ಗೆ ಊಟ ತಿನ್ಬೇಕು ಇದರಿಂದಾನೆ. ಸೊ ಇಷ್ಟು ವರ್ಷ ನಾವು ಜರ್ನಿ ಮಾಡ್ಕೊಂಡು ಬಂದಿದ್ದೀವಿ, ಏನೂ ಪ್ರಾಫಿಟ್ ಇಲ್ದೇ. ಸೊ ನಮ್ದೊಂದು ಆಸೆ ಸರ್, ಈ ಒಂದು ವೇದಿಕೆ ಮೂಲಕ ನಾನು ಓಪನ್ ಆಗಿ ನಾನು ಕೇಳ್ತಾ ಇದ್ದೀನಿ. ಈ ಥರ ನಾವು ಆರ್ಟಿಸ್ಟ್ಗಳಿದ್ದೀವಿ, ನಾನು ಒಬ್ಬನೇ ಅಲ್ಲ. ನನ್ನ ಜೊತೆ ಸೀರಿಯಲ್ ಮಾಡ್ಕೊಂಡು ಬಂದಿರೋದು ತುಂಬ ಜನ ಇದ್ದಾರೆ. ಚೆಲುವರಾಜ್ ಅಂತ ಇದ್ದಾನೆ. ಸೊ ಇವರೆಲ್ಲ ಇವಾಗ ಅವರು ಇದರಲ್ಲಿ ಮಾಡ್ತಾ ಇದ್ದಾರೆ, ಯಾವುದರಲ್ಲಿ ಉಗ್ರಾಯುಧಮಲ್ಲಿ ಮಾಡ್ತಾ ಇದ್ದಾರೆ. ಸೊ ನೆನ್ನೆ ಮೆಸೇಜ್ ಮಾಡಿದೆ, ನಾವೆಲ್ಲ ಒಂದು ಸೇರಿ ಮಾಡಬೇಕು. ಆ್ಯಕ್ಚುಲಿ ಒಂದು ಡಿಸ್ಕಷನ್ ನಡೀತಾ ಇದೆ, ನೆನ್ನೆ ಮೆಸೇಜ್ ಮಾಡಿದೆ. ತುಂಬ ಜನ ಇದ್ದೀವಲ್ವ ಸರ್, ಯಾಕೆ ಗುರ್ಸ್ತಾ ಇಲ್ಲ? ಯಾಕೆ ಇರೋ ಹೀರೋಗಳನ್ನ ಮಾತ್ರ ಬೆಳೆಸ್ಬೇಕಾ? ಹಾಗಾದರೆ ಹೊಸ ಹೀರೋಗಳು ಎಲ್ಲಿಂದ ಬರ್ತಾರೆ ಸರ್? ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರೋ ಹೀರೋಗಳು ಬೇಕು ಅನ್ನಂಗಿದ್ರೆ ನೀವು ಹೊಸ ಹೀರೋಗೆ ಹಾಕಿದ್ರೆ ತಾನೇ ನೀವು ಬರೋದು. ಅವತ್ತು ಎಲ್ಲ ಹೊಸಬ್ರು ಅಂತ ಸೈಡ್ಗೆ ಹಾಕಿದಿದ್ರೆ ಯಾರೂ ಇರ್ತಾ ಇರಲಿಲ್ಲ ಇಂಡಸ್ಟ್ರಿಲಿ. ದರ್ಶನ್ ಸರ್ ಇರ್ತಾ ಇರಲಿಲ್ಲ, ಸುದೀಪ್ ಸರ್ ಇರ್ತಾ ಇರಲಿಲ್ಲ, ಎಸ್ಸರು ಇರ್ತಾ ಇರಲಿಲ್ಲ. ಇವತ್ತು ಅವ್ರಿಗೊಂದು ಯಾರೋ ಒಬ್ರು ಪ್ರೊಡ್ಯೂಸರ್ ಆಗಲಿ, ಯಾರೋ ಒಬ್ರು ಡೈರೆಕ್ಟ್ರು ಅವ್ರಿಗೆ ಇನ್ವೆಸ್ಟ್ ಮಾಡೋದಕ್ಕೆ ದೊಡ್ಡ ಲೆಜೆಂಡ್ಗಳು. ಇವತ್ತೊಂದು ಸಿನಿಮಾ ಗ್ಲೋಬಲ್ ಮೂವಿ ರೀಚ್ ಆಗಿರೋದಕ್ಕೆ ಅವತ್ತೊಬ್ಬ ಹೊಸಬ್ಬಂಗೆ ಅವಕಾಶ ಕೊಟ್ಟಿರೋದಕ್ಕೆ ಇವತ್ತು ರೀಚ್ ಆಗಿದಲ್ವ ಸರ್? ಸೊ ನಾವು ಮಾತಾಡೋಕೆ ಹೋದರೆ ನಮ್ಮ ಹತ್ರ ಬ್ಯಾಕಪ್ಪಲ್ಲಿ ಏನಿಲ್ಲ, ಬ್ಯಾಕ್ಗ್ರೌಂಡಲ್ಲಿ ಏನೂ ಇಲ್ಲ. ಟ್ಯಾಲೆಂಟ್ ಇದೆ ಸರ್. ನಾವು ಬಡವ್ರ ಮಕ್ಕಳನ್ನ ಬೆಳೆಸಿ ಅಂತ ಹೇಳ್ತಲ್ಲ, ಟ್ಯಾಲೆಂಟ್ ಇಟ್ಕೊಂಡು ಬಂದಿದ್ದೀವಿ. ನಾವು ಯಾವುದೋ ಸರ್ಟಿಫಿಕೇಟ್ ಇಟ್ಕೊಂಡು ಡಿಗ್ರಿ ಮಾಡಿದ್ದೀನಿ ನೋಡಿ ಸರ್ ಅಂತ ಹೇಳ್ತಾ ಇಲ್ಲ. ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ನಿಮ್ಮ ಕಣ್ಣು ಮುಂದೆ ಇಟ್ಟು ನಾವು ತೋರಿಸ್ತಾ ಇದ್ದೀವಿ. ಯಾಕೆ ಮಾಡ್ಬಾರ್ದು ಸರ್ ಸಿನಿಮಾ? ನನ್ನ ಸಿನಿಮಾ ಅಲ್ವಾ ಸರ್ ಅದು? ಇವಾಗ ನಮ್ಮ ಕನ್ನಡ ಸಿನಿಮಾನೇ ಅಲ್ವಾ ಸರ್? ಇವಾಗ ಹೌದು, ಇವಾಗ ದರ್ಶನ್ ಸರ್ ಹತ್ರ ಪ್ರಾಬ್ಲಮ್ ಆಗಿದೆ ಅಂದ ತಕ್ಷಣ ಸಿನಿಮಾ ಎಲ್ಲಿದೆ? ಸಿನಿಮಾ ಇಂಡಸ್ಟ್ರಿ ಎಲ್ಲಿ ಹೋಗಿದೆ? ಮಾಸ್ ಆಡಿಯನ್ಸೇ ಇಲ್ಲ. ಜನಕ್ಕೆ ಇವಾಗ ಬೇಕಾಗಿರೋದು ವಿಜಿಲ್ ಹೊಡ್ಕೊಂಡು ನೋಡೋಂಥ ಸಿನಿಮಾಗಳು ಬೇಕು. ಲವರ್ ಬಾಯ್ ಬೇಡ, ಒಳ್ಳೆ ಮಾಸ್ ಹೀರೋ ಕಡಕ್ಕಾಗಿರೋರು ಬೇಕು ಸರ್. ಎಲ್ಲಿದ್ದಾರೆ ಇವಾಗ? ದರ್ಶನ್ ಸರ್ ಅವರು ಅಷ್ಟೊಂದು ಅವ್ರು ಬಿಟ್ಕೊಟ್ಟು ಹೋಗಿದ್ದಾರೆ, ಇಷ್ಟು ಮಾಡಿಬಿಟ್ಟು ಹೋಗಿದ್ದಾರೆ. ನಾವುಗಳೆಲ್ಲ ಏನು ಮಾಡ್ತಾ ಇದ್ದೀವಿ? ಎಸ್ ಸರ್. ಸೊ ನಿಮ್ಗೆ ಅನಿಸಿದ್ದನ್ನು ನೀವು ಹೇಳ್ಕೊಂಡಿದ್ದೀರ ನೇರವಾಗಿ. ನೋಡುವ, ತಲುಪಬೇಕಾಗಿರೋರಿಗೆ ತಲುಪುತ್ತೆ ಇದು. ನೋಡುವ ಹೇಗಾಗುತ್ತೆ ಅಂತ. ಆಲ್ ದ ಬೆಸ್ಟ್ ನಿಮ್ಮ ಪ್ರಯತ್ನಕ್ಕೆ. ಒಳ್ಳೆಯದಾಗಲಿ ವಜ್ರಗಿರಿ ಅವರು. ಥ್ಯಾಂಕ್ ಯು. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ವಜ್ರಗಿರಿ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.